ಮೊದಲನೇದಾಗಿ ಸರ್, ಬಿಸ್ನೆಸ್ ಅಂತ ಹೇಳಿದ್ರೆ ಏನು? ಬಿಸ್ನೆಸ್ ಅನ್ನೋದು ನಿಂತ ನೀರಲ್ಲ, ಹರಿಯುವ ನದಿ. ಶೂ ಹಾಕೋವನಿಗೆ ಶೂ ಸೆಲ್ ಮಾಡೋದು ದೊಡ್ಡದಲ್ಲ, ಶೂ ಹಾಕದೇ ಇರೋವನಿಗೆ ಶೂ ಸೆಲ್ ಮಾಡೋದು. ಕೂದಲು ಇರೋವನಿಗೆ ಕೊಬ್ಬರಿ ಎಣ್ಣೆ ಸೆಲ್ ಮಾಡೋದು ದೊಡ್ಡದಲ್ಲ, ಕೂದಲು ಇಲ್ಲದೆ ಇರೋವನಿಗೆ ಕೊಬ್ಬರಿ ಎಣ್ಣೆ ಸೆಲ್ ಮಾಡೋದು. ಬಿಸ್ನೆಸ್ ಇಸ್ ಅ ಬ್ಯೂಟಿಫುಲ್ ಎಕೋಸಿಸ್ಟಮ್. ಸೊ ಈಗ ತುಂಬಾ ಜನ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ತಿಂಗಳು ಆದಾಯ ಆದ್ರೂ ಬರುತ್ತೆ, ಅಲ್ಲಿ ತಿಂಗಳು ಬರುತ್ತಾ ಅಂತ. ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಕನ್ಫ್ಯೂಸ್ ಸ್ಟೇಟ್ ಅಂತ ಕರಿತೀವಿ. ಬಟ್ ಬಿಸ್ನೆಸ್ ಇಸ್ ಎ ಮಲ್ಟಿಪಲ್ ಡೈಮೆನ್ಷನಲ್ ಆಸ್ಪೆಕ್ಟ್ ಆಫ್ ಲೈಫ್. ಎಸ್, ಅದೇನೆ. ಈಗ ಬಿಸ್ನೆಸ್ ಮೈಂಡ್ ಸೆಟ್ ಅಂತ ಹೇಳುವಂಥದ್ದು ಎಷ್ಟು ಇಂಪಾರ್ಟೆಂಟ್. ಬಿಸ್ನೆಸ್ ಮೈಂಡ್ ಸೆಟ್ ಒಂದು ನಮ್ಮ ಆಲೋಚನೆ. ನಾವ್ ಏನಕ್ಕೆ ಶುರು ಮಾಡ್ತಾ ಇದೀವಿ? ನಾ ದುಡ್ಡು ಮಾಡಬೇಕು, 4 ಜನಕ್ಕೆ ಕೆಲಸ ಕೊಡಬೇಕು ಅಂತೀರ. ಇಲ್ಲಿ ಕೆಲಸ ಎಂಟರ್ಪ್ರಿನರ್ ಎಷ್ಟು ಇಂಪಾರ್ಟೆಂಟು, ಕೆಲಸ ಮಾಡೋರು ಅದಕ್ಕಿಂತ ಇಂಪಾರ್ಟೆಂಟು. ಕಮಿಟ್ಮೆಂಟ್ ಇರುವಾಗ ಅದನ್ನ ಬಿಟ್ಟು ನೀವು ಬಿಸ್ನೆಸ್ ಅನ್ನ ಶುರು ಮಾಡೋದು ತಪ್ಪು ಅಂತಾನೆ ಇಲ್ಲ, ತಪ್ಪು ಅಂತ ನಾ ಹೇಳ್ತಿಲ್ಲ. ಆತರ ಕಮಿಟ್ಮೆಂಟ್ ಇರಬೇಕಾದ್ರೂ ಬಿಸ್ನೆಸ್ ನ ಬಿಟ್ಟು ಶುರು ಮಾಡಿದ್ದಾರೆ. ಒಂದು ಮಗುನ ನೀವು ಬೆಳೆಸಬೇಕು ಅಂದ್ರೆ 25 ವರ್ಷ ಬೇಕು. ಅಂಡ್ ಎಂಟರ್ಪ್ರೈಸ್ ಇಸ್ ಆಲ್ಸೋ ಎ ಬೇಬಿ ಅಂಡ್ ಇಟ್ ಕೀಪ್ಸ್ ನರ್ಚರಿಂಗ್ ಎವ್ರಿ ಡೇ. ಯು ಹ್ಯಾವ್ ಟು ನರ್ಚರ್. ಬಿಸ್ನೆಸ್ ಮಾಡಿ ಸಕ್ಸಸ್ ಆಗ್ತೀನಿ ಅನ್ನೋ ಪ್ರೆಷರ್ ನ ಎಂಟರ್ಪ್ರಿನರ್ ತಗೋಬಾರ್ದು. ಬಿಸ್ನೆಸ್ ನ ಒಂದು ಎಕ್ಸ್ಪೆರಿಮೆಂಟ್ ಆಗಿ ಮಾಡ್ತೀನಿ, ಆ ಎಕ್ಸ್ಪೆರಿಮೆಂಟ್ ಇಂದ ಕಲಿತೀನಿ, ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನ್ ರಿಸಲ್ಟ್ ಬರುತ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ. ಸೊ ಆ ಬಿಸ್ನೆಸ್ ಮೈಂಡ್ ಸೆಟ್ ಅನ್ನು ನಾವು ಹೆಂಗೆ ಇದ್ ಮಾಡಬೇಕು? ಮೈಂಡ್ ಸೆಟ್ ಯಾವ ರೀತಿ ಇರಬೇಕಂದ್ರೆ, ನೀರಿನಲ್ಲಿ ಮುಳುಗಿದರೂ ಮುಳುಗದಂತೆ, ಗಾಳಿ ಕಡಿಮೆ ಇದ್ದರೂ ಉಸಿರಾಡುವಂತೆ. ಒಂದು ವೇಳೆ ಫೇಲ್ಯೂರ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಹೆಂಗ್ ನಿಭಾಯಿಸಬೇಕು? ಸಕ್ಸಸ್ ಆದ್ರೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಫಾರ್ಮುಲಾ ಬೇಕಿಲ್ಲ. ಸಕ್ಸಸ್ ಎಸ್ ಮೆನಿ ಫಾದರ್ಸ್, ಫೇಲ್ಯೂರ್ಸ್ ಎಸ್ ನೋ ಟೇಕರ್ಸ್ ಅಂತ ಹೇಳ್ತೀನಿ. ನಾನು ಎಲ್ಲ ಹೇಳೋದೇನಂತಂದ್ರೆ, ನನಗೂ ಹೇಳ್ಕೊಡೋದು ಮತ್ತೆ ಬಿಸ್ನೆಸ್ ಮನ್ಗಳು ಹೇಳ್ಕೊಡೋದು, ಡೋಂಟ್ ರನ್ ಬಿಹೈಂಡ್ ಮನಿ, ರನ್ ಬಿಹೈಂಡ್ ಯುವರ್ ಪ್ಯಾಷನ್ ಅಂಡ್ ಸ್ಕಿಲ್. ಹಾಯ್, ಹಲೋ, ನಮಸ್ಕಾರ. ನಾನು ಶೇಷಕೃಷ್ಣ ಭಟ್. ಹೆಚ್ಚಿನವರಿಗೆ ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ, ಕನಸು ಇರುತ್ತೆ. ಆದರೆ ಬಿಸ್ನೆಸ್ ಅಂತ ಹೇಳಿದ್ರೆ ರಿಸ್ಕು, ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ಬಿಟ್ರೆ ಏನ್ ಮಾಡೋದು, ಯಾವ ಬಿಸ್ನೆಸ್ ಅನ್ನ ಮಾಡೋದು, ಯಾವ ಬಿಸ್ನೆಸ್ ನಲ್ಲಿ ಸಕ್ಸಸ್ ಜಾಸ್ತಿ ಸಿಗುತ್ತೆ, ಈ ರೀತಿಯ 108 ಪ್ರಶ್ನೆಗಳು ಅವರ ತಲೆಯಲ್ಲಿ ಓಡ್ತಾ ಇರುತ್ತೆ. ಹಾಗಾಗಿ ಅವರು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದೇ ಇಲ್ಲ. ಸೊ ಅದಕ್ಕೋಸ್ಕರನೇ ಈ ಸ್ಪೆಷಲ್ ವಿಡಿಯೋವನ್ನು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಆಲ್ರೆಡಿ ಬಿಸ್ನೆಸ್ ಅನ್ನ ಮಾಡ್ತಾ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು, ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳುವಂಥವರಿಗೆ, ಹಾಗೇನೆ ಬಿಸ್ನೆಸ್ ಮಾಡ್ತಾ ಅರ್ಧದಲ್ಲಿ ಸ್ಟಕ್ ಆದಂಥವರಿಗೆ, ಇಲ್ಲ ಬಿಸ್ನೆಸ್ ಅನ್ನ ಸ್ಟಾರ್ಟೇ ಮಾಡಿಲ್ಲ, ನಾನು ಬಿಸ್ನೆಸ್ ಅನ್ನ ಆರಂಭಿಸಬೇಕು ಅನ್ನೋರಿಗೆ ಬೇಕಾದಂಥ ಎಲ್ಲ ರೀತಿಯ ಮಾರ್ಗದರ್ಶನ ಸಿಗುತ್ತೆ. ಎಸ್, ಇದನ್ನೆಲ್ಲ ಯಾರು ಹೇಳ್ಕೊಡ್ತಾರೆ ಅಂತ ಕೇಳಿದ್ರೆ, ಬಿಸ್ನೆಸ್ ಎಕ್ಸ್ಪರ್ಟ್ ಒಬ್ರು ನಮ್ಮ ಜೊತೆಗಿದ್ದಾರೆ. ಇವರು ಯಶಸ್ವಿ ಉದ್ಯಮಿ, ಅಯ್ಯಂಗಾರ್ ಓವನ್ ಫ್ರೆಶ್ನ ಮಾಲೀಕರು, ಹಾಗೆಯೇ ದಿ ಸೆಕೆಂಡ್ ಗೇರ್ ಅಂತ ಹೇಳುವಂಥ ಪುಸ್ತಕವನ್ನು ಬರೆದಿರುವಂಥ ಲೇಖಕರು. ಅದರ ಜೊತೆಗೆ ಬಿಸ್ನೆಸ್ ಮಾಡುವಂಥವರಿಗೆ ಮೆಂಟರ್ ಆಗಿ ಮಾರ್ಗದರ್ಶನ ಮಾಡ್ತಾ ಬಿಸ್ನೆಸ್ ಗುರು ಅನ್ನೋ ಖ್ಯಾತಿಯನ್ನು ಪಡ್ಕೊಂಡಿರುವಂಥ GK ಪ್ರಮೋದ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಅವ್ರ ಜೊತೆಗೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ಮಾತಾಡ್ತಾ ಹೋಗೋಣ. ಡೆಫಿನೆಟ್ಲಿ ಈ ವಿಡಿಯೋ ನಿಮಗೆ ಬಿಸ್ನೆಸ್ ಮಾಡ್ತೀರಿ ಅಂತ ಹೇಳಿದ್ರೆ, ಬಿಸ್ನೆಸ್ ಅನ್ನ ಸ್ಕೇಲ್ ಅಪ್ ಮಾಡ್ತೀರಿ ಅಂತ ಹೇಳಿದ್ರೆ ಹೆಲ್ಪ್ ಆಗುತ್ತೆ. ಮತ್ತೆ ಆಗ್ತಡ ವೆಲ್ಕಮ್ ಮಾಡೋಣ. GK ಪ್ರಮೋದ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ ಸರ್. ನಮಸ್ಕಾರ. ಹೇಗಿದ್ದೀರಿ ಸರ್? ಸೂಪರ್. ಯಾವತ್ತೂ ಕೂಡ ನಿಮ್ಮ ಹತ್ರ ಮಾತಾಡಿದಾಗ ಹೇಗಿದ್ದೀರಾ ಅಂತ ಕೇಳಿದ್ರೆ ಬರೋ ಉತ್ತರನೇ ಸೂಪರ್ ಅಂತ. ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಇಷ್ಟು ಸೂಪರ್ ಆಗಿರೋದಕ್ಕೆ ಸಾಧ್ಯನಾ ಅಂತ? ಯಾರಾದ್ರೂ ಸೂಪರ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಅಂತಾನೆ ಏನಿಲ್ಲ. ಇದು ಮನಸ್ಥಿತಿ ಅಂತ ಹೇಳ್ತೀನಿ. ಹ್ಯಾಪಿನೆಸ್ ಅನ್ನೋದು ಮನಸ್ಥಿತಿ. ಹೊರಗಡೆ ಏನೇ ಕ್ಲಿಷ್ಟಕರ ಸನ್ನಿವೇಶಗಳು ಇರ್ಬೋದು. ಈಗ ನಾನೊಬ್ಬ ಎಂಟರ್ಪ್ರಿನರ್ ಆಗಿದ್ದೀನಿ, ಅನೇಕ ಉದ್ಯಮಗಳನ್ನ ರನ್ ಮಾಡ್ತಾ ಇದ್ದೀನಿ. ನನ್ನ ಬ್ಯಾಕಪ್ ಅಲ್ಲೂ ಅನೇಕ ಚಟುವಟಿಕೆಗಳು ನಡೀತಾ ಇರುತ್ತೆ. ಆದ್ರೆ ಅಲ್ಟಿಮೇಟ್ ಗೋಲ್ ಆಫ್ ಲೈಫ್ ಏನು? ಹ್ಯಾಪಿನೆಸ್. ಎಲ್ಲರೂ ಮಾಡೋದೇನಕ್ಕೆ? ಹ್ಯಾಪಿನೆಸ್. ಆ ಹ್ಯಾಪಿನೆಸ್ ಅಂತ ಇಟ್ಕೊಂಡಾಗ ಸಂತೋಷ ಬಂದೇ ಬರುತ್ತೆ. ಇದ್ರೇನೆ ತಾನೇ ನಾವು ನಮ್ಮನ್ನ ಚೆನ್ನಾಗಿ ನೋಡ್ಕೋಬಹುದು. ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಎಂಪ್ಲಾಯೀಸ್ನ ಚೆನ್ನಾಗಿ ನೋಡ್ಕೋಬಹುದು. ನಮ್ಮ ಎಂಪ್ಲಾಯೀಸ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಬಿಸ್ನೆಸ್ನ ಚೆನ್ನಾಗಿ. ಬಟ್ ಬಿಸ್ನೆಸ್ ಅಂತ ಹೇಳಿದ್ರೆ ರಿಸ್ಕ್ ಇರುತ್ತೆ. ಬಿಸ್ನೆಸ್ ಅಂತ ಹೇಳಿದ್ರೆ ತಲೆನೋವು. ದಿನದ 24 ಗಂಟೆಯೂ ಕೂಡ ಬಿಸ್ನೆಸ್ಗೆ ಕೊಡಬೇಕಾಗತ್ತೆ ಅಂತ ಹೇಳುವಂಥ ಮಾತುಗಳು ಪ್ರಚಲಿತದಲ್ಲಿದೆ. ಅದು ಬಿಸ್ನೆಸ್ ಮಾಡುವಂಥವ್ರೇ ಹೇಳ್ತಾರಾ ಅಥವಾ ಹೊರಗಡೆಯಿಂದ ನೋಡುವಂಥವ್ರು ಹೇಳೋದೋ ಗೊತ್ತಿಲ್ಲ. ಬಟ್ ಆಸ್ ಎ ಬಿಸ್ನೆಸ್ ಮ್ಯಾನ್ ಆಗಿ ನೀವೇನು ಹೇಳ್ತೀರಿ? ನಾನೇನು ಹೇಳ್ತೀನಿ ಅಂದರೆ, ಯಾವುದ್ರಲ್ಲಿ ರಿಸ್ಕ್ ಇಲ್ಲ ಅಂತ ಕೇಳ್ತೀನಿ. ಇವಾಗ ರಿಸ್ಕ್ ಯಾವುದ್ರಲ್ಲಿಲ್ಲ. ಈಗ ಕೆಲಸಕ್ಕೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಕೆಲಸ ಮಾಡುವಂತಹ ಕೆರಿಯರ್ನ ಕಂಟಿನ್ಯೂ ಮಾಡೋಂಥವ್ರಿಗೆ ರಿಸ್ಕ್ ಇಲ್ವಾ? ಈಗ ಅವ್ರಿಗೆ ಇವಾಗ 35 ವರ್ಷ ಆಗುತ್ತೆ, 40 ವರ್ಷ ಆಗುತ್ತೆ, ಅದಾದ್ಮೇಲೆ ಕಂಪ್ನಿಗಳು ಅವ್ರನ್ನ ಇಟ್ಕೊಳ್ಳಲ್ಲ, ಕೆಲಸದಿಂದ ತೆಗಿತಾರೆ ಅನ್ನೋ ಒತ್ತಡದಲ್ಲಿ ಅವ್ರು ಕೆಲಸ ಮಾಡಲ್ವಾ? ಅವ್ರಿಗೆ ರಿಸ್ಕ್ ಇಲ್ವಾ? ಮಂತ್ ಎಂಡ್ ಬಂದಾಗ EMI ಬರುತ್ತೆ, ಅವ್ರಿಗೆ ರಿಸ್ಕ್ ಇಲ್ವಾ? ರಿಸ್ಕ್, ಡೆಫಿನೇಷನ್ ಆಫ್ ರಿಸ್ಕ್ ಏನು? ಇಟ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್. ರಿಸ್ಕ್ ಅನ್ನೋದು ಪ್ರತಿಯೊಬ್ಬನಿಗೂ ಇರುತ್ತೆ. ಆ ರಿಸ್ಕ್ ಮಿಟಿಗೇಷನ್ ನ ಯಾವ ತರ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಯು ಹ್ಯಾವ್ ಎ ಪ್ಲಾನ್ ಟು ಮಿಟಿಗೇಟ್ ದ ರಿಸ್ಕ್, ಆ ರಿಸ್ಕ್ ನಾನು ಮಿಟಿಗೇಟ್ ಈ ತರ ಮಾಡ್ತೀನಿ ಅನ್ನೋ ಕ್ಲಾರಿಟಿ ನನಗಿದ್ರೆ ಆಗ ಟೆನ್ಷನ್ ಆಗೋದಿಲ್ಲ. ರಿಸ್ಕ್ ಇಲ್ಲದ ವ್ಯಕ್ತಿ ಇಲ್ಲ ಅಂದ್ರೆ, ಅಥವಾ ರಿಸ್ಕ್ ಇಲ್ಲದ ಒಂದು ವೃತ್ತಿನೂ ಇಲ್ಲ. ರಿಸ್ಕ್ ತೆಗೆದುಕೊಳ್ಳದೆ ವ್ಯಕ್ತಿ ಬೆಳೆಯೋದಕ್ಕೂ ಆಗೋದಿಲ್ಲ.
ಜೀವನದಲ್ಲಿ ಬೆಳಿಬೇಕು ಅಂದ್ರೆ ರಿಸ್ಕ್ ತಗೊಳ್ಳೇಬೇಕು ಅಂತ. ಹೌದು. ಹೆಚ್ಚು ರಿಸ್ಕ್ ಇದ್ದಂಗೆ ರಿಟರ್ನ್ಸ್ ಕೂಡ ಹೆಚ್ಚು ಅಂತ ನಾವು ಫಿನಾನ್ಷಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಿ. ಫೈನಾನ್ಷಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಬಹಳ ಕರೆಕ್ಟ್ ಆಗಿ ಹೇಳ್ತೀರಾ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ROI ಅನಾಲಿಸಿಸ್ ಮಾಡಿದಾಗ ಹೌದು, ಹೈಯರ್ ದ ರಿಸ್ಕ್ ಹೈಯರ್ ದ ರಿಟರ್ನ್ಸ್. ಇವನು ಒಂದು IPO ಶೇರ್ಸ್ ಬಿಡ್ತಾರೆ, ಅವ್ರು ಹಾಕ್ತಾರಲ್ಲಿ ಹೈಯರ್ ದ ವ್ಯಾಲ್ಯೂ ಅಂದ್ರೆ ಏನ್ ಹೇಳ್ತಾರೆ, ದ ರಿಸ್ಕ್ ಫ್ಯಾಕ್ಟರ್ಸ್ ಆರ್ ವೆರಿ ಹೈ ಇನ್ ದಿಸ್ ಶೇರ್. ಕರೆಕ್ಟ್. ಅದಕ್ಕೆ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗುತ್ತೆ. ಅಬ್ಸಲ್ಯೂಟ್ಲಿ ಸರ್. ಬಿಸ್ನೆಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಜೊತೆಗೆ ಮಾತನಾಡೋದಿದೆ. ಬಿಸ್ನೆಸ್ ಅಂತ ಹೇಳಿದ್ರೆ ಏನು ಅನ್ನೋದ್ರಿಂದ ಹಿಡಿದು ಹೇಗೆ ಬಿಸ್ನೆಸ್ ಅನ್ನು ನಾವು ಚೂಸ್ ಮಾಡಬೇಕು ಅಂತ. ಬಟ್ ಅದಕ್ಕಿಂತ ಮುಂಚೆ ಒಂದು ಕೇಳಬೇಕು ಸರ್, ಯಾಕಂದ್ರೆ ಇದು ಎಲ್ಲರೂ ಕೂಡ ಯೋಚನೆ ಮಾಡುವಂಥ ವಿಷಯ. ನೋಡಿ, ಒಂದು ಸ್ಟಡಿ IBM ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ವ್ಯಾಲ್ಯೂ ಇನ್ ಇಂಡಿಯಾ ವಿತ್ ಆಕ್ಸ್ಫರ್ಡ್ ಎಕನಾಮಿಕ್ಸ್ ಅವರು ಹೇಳ್ತಾರೆ, ಅವರ ಸರ್ವೆ ಅಥವಾ ಅವರ ಸ್ಟಡಿ ಪ್ರಕಾರ more than 90% ಆಫ್ ಸ್ಟಾರ್ಟ್ಅಪ್ಸ್ ಇನ್ ಇಂಡಿಯಾ ಫೇಲ್ ವಿದಿನ್ ದಿ ಫಸ್ಟ್ 5 years ಅಂತ. ಅಂದ್ರೆ ಮೊದಲನೇ 5 ವರ್ಷಗಳಲ್ಲೇ 90% ಸ್ಟಾರ್ಟ್ಅಪ್ಸ್ಗಳು ಇಂಡಿಯಾದಲ್ಲಿ ಫೇಲ್ ಆಗ್ತಾ ಇದಾವೆ ಅಂತ. ಹಾಗಿದ್ರೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ರಿಸ್ಕ್ ಜಾಸ್ತಿನಾ? ಯಾಕೆ ಫೇಲ್ ಆಗ್ತಾ ಇದಾವೆ ಸ್ಟಾರ್ಟ್ಅಪ್ಸ್, ಈ ಬಿಸ್ನೆಸ್ಗಳು ಅಂತ? ಫಸ್ಟ್ ಆಫ್ ಆಲ್ ನಾನು ಅವ್ರು ಮಾಡಿರೋ ರಿಸರ್ಚ್ ನ ಗೌರವಿಸ್ತೀನಿ. ಗೌರವಿಸಿ ಅದಕ್ಕೊಂದು ಬೇರೆ ಡೈಮೆನ್ಷನ್ ಹೇಳ್ತೀನಿ. ನಾನು ಫೇಲ್ ಅಂತ ಹೇಳಲ್ಲ. ಅಷ್ಟು ಜನ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರು, ನಿರೀಕ್ಷಿತ ಮಟ್ಟದ ರಿಸಲ್ಟ್ ಬರಲಿಲ್ಲ. ನೀವು ಯಾವುದೇ ತಗೊಳ್ಳಿ, ಚಂದ್ರಯಾನಕ್ಕೆ ನಾವು ಮೊದಲನೇ ಅಟೆಂಪ್ಟ್ ಅಲ್ಲೇ ಹಾರ್ಬಿಟ್ವಾ? ಇಲ್ಲ. ಅದನ್ನ ನೀವೇನಂತ ಕರಿತೀರಾ? ಫೇಲ್ಯೂರ್ ಅಂತ ಕರೆಯೋರು ಕೆಲವರು. ಹೌದು. ನಾನು ಅದನ್ನ ಫೇಲ್ಯೂರ್ ಅಂತ ಕರೆಯಲ್ಲ, ಅದು ಎಕ್ಸ್ಪೆರಿಮೆಂಟ್ ನಂಬರ್ 1 ಅಂತೀನಿ. ಎಕ್ಸ್ಪೆರಿಮೆಂಟ್ ನಂಬರ್ 1 ಮಾಡಿದ್ರು, ಅದರಲ್ಲಿ ತಕ್ಕ ಮಟ್ಟದ ಅಂತ ರಿಸಲ್ಟ್ ಬರಲಿಲ್ಲ, ಅದರಿಂದ ನಾವು ಮಟ್ಟಕ್ಕೆ ರೀಚ್ ಆಗಲಿಲ್ಲ. ಆಕ್ಸ್ಫರ್ಡ್ ಅವ್ರು ರಿಸರ್ಚ್ ಮಾಡಿದ್ರು, 100 ಜನದಲ್ಲಿ 10% ಸಕ್ಸಸ್ ಆಗಿದ್ದಾರೆ ಎಂಟರ್ಪ್ರಿನರ್ಸ್ ಅಂತಂದ್ರೆ 90 ಜನ ಮಾಡಿದ ತಪ್ಪಿದ್ಯಾ? 90 ಜನ ಮಾಡಿದ್ದು ಎಕ್ಸ್ಪೆರಿಮೆಂಟ್ಸ್ ಇದೆ. ಆ 90 ಜನ ಮಾಡಿದ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಇನ್ನು ನೆಕ್ಸ್ಟ್ ಜನರೇಷನ್ ಅವರು ಅದನ್ನ ಕಲ್ತಾಗ ಅವರು ಸಕ್ಸಸ್ ಆಗ್ತಾರೆ. ಹೌದು, ಸಕ್ಸಸ್ ಪ್ಯಾರಾಮೀಟರ್ಸ್, ಡೆಫಿನಿಷನ್ ಆಫ್ ಸಕ್ಸಸ್ ಅಂದ್ರೆ ಏನು? ನಮ್ಮಲ್ಲಿ ಡೆಫಿನಿಷನ್ ಆಫ್ ಸಕ್ಸಸ್ ಅಂದ್ರೆ ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ ನಾವು ಅದನ್ನ ಅವ್ರ ದುಡ್ಡು ಕಂಪೇರ್ ಮಾಡ್ತೀವಿ. ಅವನ ಹತ್ರ ಜಾಸ್ತಿ ದುಡ್ಡಿದೆ, ಅವನ ಹತ್ರ ಒಳ್ಳೆ ಕಾರ್ ಇದೆ, ಅವನ ಹತ್ರ ಒಳ್ಳೆ ಬಂಗ್ಲೆ ಇದೆ, ಅದನ್ನ ಸಕ್ಸಸ್ಗೆ ಕಂಪೇರ್ ಮಾಡ್ತೀವಿ. ನೀವು ಬೇರೆ ದೇಶಗಳಲ್ಲಿ ಹೋದಾಗ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಯಾರನ್ನ CEO ಆಗಿ ತಗೋತಾರೆ ಅಂದ್ರೆ ಯಾವ ಕಂಪ್ನಿಯಿಂದ ಕಿತ್ ಹಾಕಿರ್ತಾನೋ ಅವನನ್ನ ತಗೋತಾನೆ. ಯಾಕೆ ತಗೋತಾನೆ ಅಂದ್ರೆ ಅವನಿಗೆ ಟಫರ್ ಸಿಚುಯೇಷನ್ ಹ್ಯಾಂಡಲ್ ಮಾಡಕ್ಕೆ ಗೊತ್ತು ಅಂತ ತಗೋತಾರೆ. ಸೊ ಬಿಸ್ನೆಸ್ ಅಲ್ಲೂ ಹಾಗೆ ಸಕ್ಸಸ್ ರೇಟ್ ಅಂದ್ರೆ, ನೀವು ಸಕ್ಸಸ್ ರೇಟ್ನ ಓಕೆ ಹಣ, ಕಸ್ಟಮರ್ಸು, ಅಸೆಟ್ಸ್ಗೆ ನೀವು ಕಂಪೇರ್ ಮಾಡಿದಾಗ 100 ಎಕ್ಸ್ಪೆರಿಮೆಂಟ್ಗಳಲ್ಲಿ 10 ಎಕ್ಸ್ಪೆರಿಮೆಂಟ್ಗಳು ಅದ್ಭುತವಾಗಿ ಆಯ್ತು, 90 ಎಕ್ಸ್ಪೆರಿಮೆಂಟ್ಗಳು ಅಂದ ರೀತಿ ಆಗಲಿಲ್ಲ. ಆದ್ರೆ ನಿರಂತರವಾಗಿ ಎಕ್ಸ್ಪೆರಿಮೆಂಟ್ ಮಾಡುವಂತಹ ಪ್ರವೃತ್ತಿಯನ್ನ ಬೆಳೆಸ್ಕೊಂಡ್ರೆ ಇಟ್ ಬಿಕಮ್ಸ್ ಅ ಹ್ಯಾಬಿಟ್. ಸರ್, ಇವಾಗ ಭಾರತದಲ್ಲಿ ನಾವು ನೋಡೋದಿದ್ರೆ ಒಂದೇ ಎಕ್ಸ್ಪೆರಿಮೆಂಟ್ಗೆ ಅವರು ಕುಗ್ಗೋಗ್ಬಿಡ್ತಾರೆ. ಯಾಕೆಂತ ಹೇಳಿದ್ರೆ ಅವ್ರ ಹತ್ರ ಇರುವಂತ ಸೀಮಿತ ಬಂಡವಾಳದಲ್ಲಿ ಅವರು ಸ್ಟಾರ್ಟ್ಅಪ್ಸ್ ಅಥವಾ ಒಂದು ಬಿಸ್ನೆಸ್ ಅನ್ನ ಶುರು ಮಾಡಿರ್ತಾರೆ. ನೀವು ಹೇಳೋ ಪ್ರಕಾರ ಅದು ಎಕ್ಸ್ಪೆರಿಮೆಂಟ್ ಆಯಿತು ಅಂತ ಆದ್ರೆ ಬೇರೆಯವರಿಗೆ ಅದು ಲೆಸನ್ ಆಗುತ್ತೆ ಅಥವಾ ಬೇರೆಯವರು ಫೇಲ್ ಆಗದಂಗೆ ನೋಡ್ಕೊಳ್ಳುತ್ತೆ. ಬಟ್ ಹಾಕಿದವನು, ಆ ಬಂಡವಾಳ ಹಾಕಿದಂಥವನಿಗೆ ಮತ್ತೆ ಮೇಲೆ ಹೇಳಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ. ಕರೆಕ್ಟ್. ಆದ್ರೆ ಎಂಟರ್ಪ್ರಿನರ್ ಆಗಿರೋನ್ಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ ಬೀಳೋದು ಇಂಪಾರ್ಟೆಂಟ್ ಅಲ್ಲ, ಬಿದ್ದರೂ ಏಳುವುದು ಹೇಗೆ ಇಂಪಾರ್ಟೆಂಟ್. ಹೌ ಕ್ವಿಕ್ಲಿ ಕ್ಯಾನ್ ಗೆಟ್ ಅಪ್ ಅಂಡ್ ರನ್. ನೀವಂತ ಆಪಲ್ ಅಂತ CEO ತೆಗೆದುಕೊಳ್ಳಿ, ಅವರ ಒಂದು ಸಿಚುಯೇಷನ್ ಅಲ್ಲಿ ಏನಾಗುತ್ತೆ, ಸ್ಟೀವ್ ಜಾಬ್ಸ್ಗೆ ಕಂಪ್ನಿಯಿಂದ ಹೊರ ಹಾಕ್ತಾರೆ ಅವ್ರನ್ನ. ಇಟ್ಸ್ ಎ ಡೌನ್ ಫಾರ್ ಹಿಮ್. ಅಗೇನ್ ಹಿ ಕೇಮ್ ಬ್ಯಾಕ್. ದ ಪವರ್ ಆಫ್ ಕಮಿಂಗ್ ಬ್ಯಾಕ್. ನೀವು ಭಾರತದಲ್ಲೂ ಅನೇಕ ಉದ್ಯಮಗಳನ್ನು ತೆಗೆದುಕೊಂಡ್ರೆ, ನೀವು ಸ್ಟಾರ್ಟ್ಅಪ್ ಮಾಡಿರುವಂತಹ ಉದ್ಯಮಗಳನ್ನು ತೆಗೆದುಕೊಂಡ್ರೆ ಎಲ್ಲರೂ ಒಂದೇ ಏಟಿಗೆ ಅವ್ರು ಮಾಡಿರುವಂತಹ ವೆಂಚರು ಫಸ್ಟ್ ಟೈಮ್ಗೆ ಸಕ್ಸಸ್ ಆಗಿಲ್ಲ, ಬಿದ್ದು ಎದ್ದವರೇ. ನಾನು ಸಹ ನಿರಂತರವಾದ ಅದೇ ಎಕ್ಸಾಂಪಲ್. ನಾನು ಮಾಡಿರೋದು ಫಸ್ಟ್ ಟೈಮ್ ಅಟೆಂಪ್ಟೇ ನನಗೆ ಸಕ್ಸಸ್ ಅನ್ನ ಕೊಟ್ಟಿಲ್ಲ. ನಾನು ಏನಕ್ಕೆ ಅದರಲ್ಲಿ ಇವಾಗ ನಾನು ಸಕ್ಸಸ್ ಕಾಣ್ತಾ ಇದ್ದೀನಿ ಅಂದ್ರೆ ಐ ಹ್ಯಾವ್ ಟೇಕನ್ ಎವ್ರಿ ಬಿಸ್ನೆಸ್ ಆಸ್ ಅನ್ ಎಕ್ಸ್ಪೆರಿಮೆಂಟ್. ನನ್ನ ಮಾನಸಿಕ ಸ್ಥಿತಿ ಏನಿದೆ ಅಂದ್ರೆ ಎಕ್ಸ್ಪೆರಿಮೆಂಟ್. ಇವಾಗ ನೀವು ಒಬ್ಬ ವಿಜ್ಞಾನಿ ಹತ್ರ ಹೋಗಿ ಲ್ಯಾಬ್ ಅಲ್ಲಿ ಫೈನಲ್ ರಿಸಲ್ಟ್ ಕೊಡಿ ಅಂದ್ರೆ, ಇಲ್ಲ ಸರ್, ನಾನು ಏನ್ ಹೇಳ್ತಾರೆ ಅವರು, ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ, ರಿಸಲ್ಟ್ ಏನ್ ಬರುತ್ತೆ ಗೊತ್ತಿಲ್ಲ. ಹಾಗೆ ಬಿಸ್ನೆಸ್ ಸಹ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ, ರಿಸಲ್ಟ್ ಏನ್ ಬರುತ್ತೆ ಗೊತ್ತಿಲ್ಲ ಅನ್ನೋ ಮಾನಸಿಕ ಸ್ಥಿತಿಯನ್ನ ಇಟ್ಕೊಂಡ್ರೆ ಅವಾಗ ಹ್ಯಾಪಿ ಆಗಿರ್ತೀವಿ. ಅಬ್ಸಲ್ಯೂಟ್ಲಿ ಸರ್. ಯಾಕೆ ಅಂತ ಹೇಳಿದ್ರೆ ಯಾರೇ ಆಗಲಿ, ಈಗ ಬಿಸ್ನೆಸ್ ಮಾಡ್ತಾ ಇರುವಂಥವ್ರಿಗೆ ಅಥವಾ ಬಿಸ್ನೆಸ್ಸನ್ನು ಸ್ಕೇಲ್ ಅಪ್ ಮಾಡಬೇಕು ಅಂತ ಹೇಳುವಂಥವ್ರಿಗೆ ಒಂದು ಇಂಟ್ರೊಡಕ್ಷನ್ ಇರಲಿ ಅಂತ ಹೇಳೋ ಕಾರಣಕ್ಕೆ ಇದನ್ನು ನಾನು ಕೇಳಿದೆ. ಸೊ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈಗ ಸಕ್ಸಸ್ ಫೇಲ್ಯೂರ್ ಹೆಂಗಿರುತ್ತೋ ಬಿಸ್ನೆಸ್ಸಲ್ಲೂ ಕೂಡ ಹಾಗೇನೇ ಇರೋದು. ಅಲ್ಲಿ ಹೆಂಗೆ ರಿಸ್ಕ್ ಇರುತ್ತೋ ಇಲ್ಲೂ ಕೂಡ ಅಷ್ಟೇ ರಿಸ್ಕ್ ಇದೆ ಅಂತ ಹೇಳುವಂಥದ್ದನ್ನು ತಿಳಿಸ್ಕೊಡ್ಬೇಕಾಗಿತ್ತು. ತುಂಬ ಚೆನ್ನಾಗಿ ಹೇಳಿದ್ರಿ. ಎಸ್ ಸರ್, ಇವಾಗ ನಾವು ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಸರ್, ಬಿಸ್ನೆಸ್ ಅಂತ ಹೇಳಿದ್ರೆ ಏನು? ಬಿಸ್ನೆಸ್ ಅಂದ್ರೆ ನೀವು ವ್ಯಾಪಾರ ಅಂತಂದ್ರೆ ಏನು? ವ್ಯಾಪಾರದಲ್ಲಿ ನನ್ನ ಹತ್ರ ಒಂದು ವಸ್ತು ಇದೆ ಅಥವಾ ನನ್ನ ಹತ್ರ ಒಂದು ಸರ್ವಿಸ್ ಇದೆ, ಅದನ್ನ ತಯಾರು ಮಾಡ್ಲಿಕ್ಕೆ ನನಗೆ ಇಷ್ಟು ಕಾಸ್ಟ್ ಆಗುತ್ತೆ, ಅದ್ರ ಮೇಲೆ ನಾನು ಸ್ವಲ್ಪ ಪ್ರಾಫಿಟ್ ಇಟ್ಕೊಳ್ತೀನಿ. ಆ ಪ್ರಾಫಿಟ್ ಅನ್ನ ನಾನು ಇನ್ವೆಸ್ಟರ್ಸ್ ಕೊಡಬಹುದು, ನನ್ನ ಎಂಪ್ಲಾಯೀಸ್ ಕೊಡಬಹುದು, ನಾನು ಇಟ್ಕೊಳ್ಬಹುದು. ಅದ್ರ ಮೇಲೆ ನಂತರ ಅದನ್ನ ನಾನು ಆ ಪ್ರಾಡಕ್ಟ್ ಅಥವಾ ಸರ್ವಿಸ್ ನಾನು ಗ್ರಾಹಕರಿಗೆ ಸರ್ವಿಸ್ ಕೊಡ್ತೀನಿ ಅಟ್ ಎ ಫಿಕ್ಸ್ಡ್ ಪ್ರೈಸ್.
ಒಂದು ಪ್ರೈಸ್ನ ಫಿಕ್ಸ್ ಮಾಡ್ತೀನಿ, ಆ ಪ್ರೈಸ್ ಇದಕ್ಕಿಂತ ಕಾಸ್ಟ್ ಪ್ರೈಸ್ಗಿನ್ನ ಜಾಸ್ತಿ ಇರುತ್ತೆ, ಅದರಲ್ಲಿ ಲಾಭವನ್ನು ಮಾಡ್ತೀನಿ. ಇದು ನಾರ್ಮಲ್ ಆಗಿ ಬಿಸ್ನೆಸ್ ಅಂತ. ಆ ಬಿಸ್ನೆಸ್ ಹೊರೈಸನ್ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಲಾಭವನ್ನ ಏನು ಮಾಡ್ತೀನಿ. ಇವಾಗ ಅನೇಕ ಕಂಪನಿಗಳು ಅದರಲ್ಲಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮಾಡ್ತಾರೆ, ಸಮಾಜ ಸೇವೆ ಮಾಡ್ತಾರೆ, ಸಮಾಜ ಕೆಲಸ ಮಾಡ್ತಾರೆ, ಎಂಪ್ಲಾಯ್ಮೆಂಟ್. ಈಗ ಬಿಸ್ನೆಸ್ ಅಂತ ಹೇಳಿದ್ರೆ ಏನು, ಎಲ್ಲರೂ ಹೇಳ್ತಾರೆ ಓ ಎಂಟರ್ಪ್ರಿನರ್ ಬರೀ ಪ್ರಾಫಿಟ್ ಮಾಡಕ್ ಮಾಡ್ತಾನೆ. ಬರೀ ಪ್ರಾಫಿಟ್ ಮಾಡಕ್ಕೆ ಒಂದು ಹಂತದವಾಗಿ ಮಾಡ್ತಾರೆ. ಒಂದು ಹಂತದ ಮ್ಯಾಸ್ಲೋಸ್ ಥಿಯರಿ ಆಫ್ ನೀಡ್ಸ್ ಅಲ್ಲಿ ಒಂದು ಹಂತ ಎಂಟರ್ಪ್ರಿನರ್ಗೆ ಸ್ಯಾಟಿಸ್ಫೈ ಆದ್ಮೇಲೆ, ಮನೆ ಮಠ ಕಾರ್ ಆದ್ಮೇಲೆ ಅವ್ನು ಬರೀ ಮನೆ ಮಠ ಕಾರ್ ಮಾಡಲ್ಲ, ಹಿ ವಿಲ್ ಕ್ರಿಯೇಟ್ ಎನ್ ಎಂಪ್ಲಾಯ್ಮೆಂಟ್. ಅನ್ಎಂಪ್ಲಾಯ್ಮೆಂಟ್ ನಮಗೆ ಸುತ್ತ ನಮ್ಮಲ್ಲಿ ಇರಬೇಕಾದ್ರೆ ಇಫ್ ಎನ್ ಎಂಟರ್ಪ್ರಿನರ್ ಈಸ್ ಏಬಲ್ ಟು ಕ್ರಿಯೇಟ್ ಎನ್ ಎಂಪ್ಲಾಯ್ಮೆಂಟ್ ಫಾರ್ 100 ಪೀಪಲ್ ಇನ್ ಹಿಸ್ ಕಮ್ಯುನಿಟಿ, 1000 ಪೀಪಲ್ ಇನ್ ಹಿಸ್ ಕಮ್ಯುನಿಟಿ, ಎಸ್ಪೆಷಲಿ ಇಂಡಿಯಾ ತಗೊಳ್ಳಿ ನೀವು, ವಿ ಹ್ಯಾವ್ ಸೋ ಮೆನಿ ಕ್ಲಸ್ಟರ್ಸ್. ಬೇಕಾದಷ್ಟು ನಮ್ಮ ದೇಶದಲ್ಲಿ ಕ್ಲಸ್ಟರ್ಸ್ ಇದೆ. ಡೈಮಂಡ್ ಕ್ಲಸ್ಟರ್ಸ್ ಇದೆ, ಅಗರಬತ್ತಿ ಕ್ಲಸ್ಟರ್ಸ್ ಇದೆ, ಕ್ಲಾತ್ ಕ್ಲಸ್ಟರ್ಸ್ ಇದೆ. ಒಂದೊಂದು ಡಿಸ್ಟ್ರಿಕ್ಟ್ ಅಲ್ಲಿ ಇಂಡಿಯಾನಲ್ಲಿ ನಾವು ಹೋಗಿ ಅಲ್ಲಿ ಕ್ಲಸ್ಟರ್ನ ಕ್ಲಿಯರ್ ಮಾಡಿ ಬಿಸ್ನೆಸ್ ಮನ್ನು ಅಲ್ಲಿರುವಂತಹ ಲೋಕಲ್ ಜನಗಳಿಗೆ, ಸಾವಿರಾರು ಜನಗಳಿಗೆ, ಲಕ್ಷಾಂತರ ಜನಗಳಿಗೆ ಕೆಲಸ ಕೊಟ್ಟಾಗ ಇದು ಬಿಸ್ನೆಸ್ ನ ಬೈ ಪ್ರಾಡಕ್ಟ್ ಅಲ್ವಾ? ಜನ ಪರ್ಸೆಪ್ಷನ್ ಏನಂದ್ರೆ, ಬಿಸ್ನೆಸ್ ಮಾಡೋರಿಗೆ ಆಗ್ಲಿ ಅಥವಾ ಯಾರೇ ಅನ್ಕೊಳ್ಳೋದೇನಂದ್ರೆ, ವಾಟ್ ಈಸ್ ದ ಪ್ರಾಡಕ್ಟ್? ಮನಿ ಈಸ್ ನಾಟ್ ದ ಪ್ರಾಡಕ್ಟ್, ಮನಿ ಈಸ್ ಅ ಬೈ ಪ್ರಾಡಕ್ಟ್. ನಾನು ಎಲ್ಲ ಹೇಳೋದೇನಂತಂದ್ರೆ, ನನಗೂ ಹೇಳ್ಕೊಡೋದು ಮತ್ತೆ ಬಿಸ್ನೆಸ್ ಮನ್ಗಳು ಹೇಳ್ಕೊಡೋದು, ಡೋಂಟ್ ರನ್ ಬಿಹೈಂಡ್ ಮನಿ, ರನ್ ಬಿಹೈಂಡ್ ಯುವರ್ ಪ್ಯಾಷನ್ ಅಂಡ್ ಸ್ಕಿಲ್, ದೆನ್ ಮನಿ ಈಸ್ ಅ ಬೈ ಪ್ರಾಡಕ್ಟ್, ಅದಾಗೆ ಬರ್ತದೆ. ಸೊ ಬಿಸ್ನೆಸ್ ಅನ್ನೋದು ಇಷ್ಟು ಒಂದು ಹೋಲಿಸ್ಟಿಕ್ ವ್ಯೂ ಆಗ್ತದೆ. ಎಕಾನಮಿ ಆಫ್ ಎ ಪ್ಲೇಸ್ ಡಿಸೈಡ್ ಆಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಸಾಲ್ವ್ ಆಗುತ್ತೆ, ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ, ಏರಿಯಾ ಡೆವಲಪ್ಮೆಂಟ್. ಎಷ್ಟು ಕಡೆ ಏನಾಗಿದೆ ಇವತ್ತು, ವೇರ್ ಹೌಸ್ಗಳು ಎಲ್ಲಿ ಬರ್ತಾ ಇದೆ? ಏರ್ಪೋರ್ಟ್ ಕಡೆ ಬರ್ತಾ ಇದೆ. ಏನಕ್ಕೆ ಏರ್ಪೋರ್ಟ್ ಕಡೆ ಬರ್ತಾ ಇದೆ? ಲಾಜಿಸ್ಟಿಕ್ಸ್ ಚೆನ್ನಾಗಿದೆ ಅಂತ. ಏರ್ಪೋರ್ಟ್ ಇರೋ ಕಡೆ ವೇರ್ ಹೌಸ್ಗಳು ಬರ್ತಾ ಇದೆ. ನೆಕ್ಸ್ಟ್ ಏನ್ ಸಿಚುಯೇಷನ್ ಆಗುತ್ತೆ? ವೇರ್ ಹೌಸ್ ಇರೋ ಕಡೆ ಏರ್ಪೋರ್ಟ್ ಬರುತ್ತೆ. ಸೊ ಬಿಸ್ನೆಸ್ ಅನ್ನೋದು ಎಲ್ಲಾರನ್ನು ಡ್ರೈವ್ ಮಾಡ್ತಾ ಇರ್ತಾನೆ. ಅದಕ್ಕೆ ಆಕ್ಸಲರಿ ಯೂನಿಟ್ಸ್ ನೋಡಿ. ಹೌದು, ವೇರ್ ಹೌಸ್ ಮಾಡಿದ್ರು, ಆ ವೇರ್ ಹೌಸ್ ಅಲ್ಲಿ ಸಪೋಸ್ ಫ್ಲವರ್ ನಾನು ಸೇಲ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಫ್ಲವರ್ ಮಾರುಕಟ್ಟೆಗೆ ಹತ್ರ ಅಂದ್ರೆ ಫ್ಲವರ್ ಬೆಳೆಯುವಂತ ರೈತನಿಗೆ ಸಪ್ಲೈ ಮಾಡುವಂತ ಬೀಜ. ಬಿಸ್ನೆಸ್ ಇಸ್ ಅ ಬ್ಯೂಟಿಫುಲ್ ಎಕೋಸಿಸ್ಟಮ್. ಹಿಂದಿನಿಂದನೂ ಇತ್ತು ಬಾರ್ಟರ್ ಮಾಡೋದು. ನಾನು ಭತ್ತ ಬೆಳೀತಾ ಇದ್ದೆ, ಇನ್ನೊಬ್ರು ಇನ್ನೊಂದು ಬೆಳೀತಾ ಇದ್ರು, ಬಾರ್ಟರ್ ಮಾಡ್ತಾ ಇದ್ದೆ. ಇವತ್ತಿನ ಗ್ಲೋಬಲ್ ವಿಲೇಜ್ ಕಾನ್ಸೆಪ್ಟ್ ಅಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ನ ಅಡಾಪ್ಟ್ ಮಾಡಿ ನಮ್ಮ ಪ್ರಾಡಕ್ಟ್ ನ ವಿಶ್ವಕ್ಕೆ ಕೊಡುವಂತಹ ಆಪರ್ಚುನಿಟಿ ನಮಗೆ ಸಿಕ್ಕಿದೆ. ಸೊ ಬಿಸ್ನೆಸ್ ಇಸ್ ನಾಟ್ ಜಸ್ಟ್, ನಾವು ಒಂದು ಹೇಳಿದೆ, ಕಾಸ್ಟ್, ಪ್ರೈಸು, ಪ್ರಾಫಿಟ್ ಇಸ್ ಒನ್ ಡೈಮೆನ್ಷನ್, ಬಟ್ ಬಿಸ್ನೆಸ್ ಇಸ್ ಎ ಮಲ್ಟಿಪಲ್ ಡೈಮೆನ್ಷನಲ್ ಆಸ್ಪೆಕ್ಟ್ ಆಫ್ ಲೈಫ್. ತುಂಬ ಚೆನ್ನಾಗಿ ಹೇಳಿದ್ರಿ. ಯಾಕಂದರೆ ಬಿಸ್ನೆಸ್ ಅಂತ ಹೇಳಿದರೆ ಗೊತ್ತಿಲ್ಲ, ಅಥವಾ ಬಿಸ್ನೆಸ್ ಎಷ್ಟೋ ಜನ ಸ್ಟಾರ್ಟ್ ಮಾಡಿರ್ತಾರೆ, ದುಡ್ಡು ಮಾಡೋದೊಂದೇ ಅವ್ರದ್ದು ಏನೋ ಪ್ಯಾರಾಮೀಟರ್ ಇರುತ್ತೆ. ಬಟ್ ಬಿಸ್ನೆಸ್ ಅಂತ ಹೇಳಿದ್ರೆ ಇಷ್ಟೆಲ್ಲ ತಿಳ್ಕೊಳ್ಬೇಕಾದಂಥ ಅವಶ್ಯಕತೆಗಳಿದ್ದಾವೆ ಅಂತ. ಈಗ ಮೊದಲನೇದಾಗಿ ನಾನು ಕೇಳೋದು ಸರ್, ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಯೋಚಿಸ್ತಾ ಇರುವಂಥವ್ರಿಗೆ ತಾವೊಬ್ಬ ಬಿಸ್ನೆಸ್ ಗುರು ಆಗಿ, ಒಬ್ಬ ಮಾರ್ಗದರ್ಶಕರಾಗಿ ಏನು ಹೇಳ್ತೀರಿ? ಬಿಸ್ನೆಸ್ ಮಾಡಬೇಕು ಅಂತ ಯೋಚಿಸ್ತಾ ಇರೋರಿಗೆ ಫಸ್ಟ್ ನಾವೇನು ಹೇಳೋದಂದ್ರೆ ಐಡಿಯಾ ಎಲಿಮಿನೇಷನ್ ಅಂತ ಹೇಳ್ತೀವಿ. ನಾನು ಐಡಿಯಾ ಸೆಲೆಕ್ಷನ್ ಅಂತ ಹೇಳೋದಿಲ್ಲ. ಬೇಕಾದಷ್ಟು ಐಡಿಯಾ ಎಲ್ಲರ ತಲೆನಲ್ಲೂ ಇದೆ. ಹೌದು, 10 ಐಡಿಯಾ ಇದೆ. 10 ಐಡಿಯಾನು ಮಾಡೋದು ಇಂಪಾರ್ಟೆಂಟ್ ಅಲ್ಲ. 10 ಐಡಿಯಾನಲ್ಲಿ ಯಾವ ಐಡಿಯಾ ನಾನು ಮಾಡಬಾರ್ದು. ಕರೆಕ್ಟ್. ಫಸ್ಟ್ ಎಲಿಮಿನೇಟ್ ದ ಐಡಿಯಾಸ್. ಹೇಗೆ ಎಲಿಮಿನೇಟ್ ಮಾಡ್ತೀರಾ ಐಡಿಯಾಸ್ನ? ನನ್ನ ತಲೆನಲ್ಲಿ ಇವಾಗ ಒಂದು ಆಟೋಮೊಬೈಲ್ ಸ್ಪೇರ್ ಪಾರ್ಟ್ ಅಂಗಡಿ ಇಡಬೇಕು ಅಂತಿದೆ, ಒಂದು ಸಾಫ್ಟ್ವೇರ್ ಕಂಪ್ನಿ ಮಾಡಬೇಕು ಅಂತಿದೆ, ಇಲ್ಲ ಒಂದು ಮೀಡಿಯಾ ಕಂಪ್ನಿ ಮಾಡಬೇಕು ಅಂತಿದೆ, ಇಲ್ಲ ಒಂದು ಬೇಕರಿ ಮಾಡಬೇಕು ಅಂತಿದೆ, ಒಂದು ಹೋಟೆಲ್ ಮಾಡಬೇಕು ಅಂತಿದೆ, ಇಲ್ಲಿ ನೋಡ್ತೀನಿ, ಇನ್ನೊಂದು ಕಡೆ ಹೋಗಿ ನೋಡ್ತೀನಿ, ಇಲ್ಲೊಂದು ಕೆಫೆ ಮಾಡಿದ್ದಾರೆ ಚೆನ್ನಾಗಿ, ಅದು ಮಾಡಬೇಕು ಅಂತಿದೆ, ಇದು ಮಾಡಬೇಕು ಅಂತಿದೆ, ಎಲ್ಲಾನು ಮಾಡಬೇಕು ಅನ್ಸುತ್ತೆ. ಬಟ್ ಹೌ ಡು ಯು ಎಲಿಮಿನೇಟ್ ದ ಐಡಿಯಾ? ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರೆ, ಫಸ್ಟ್ ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್, ಇಂಟ್ರಾಸ್ಪೆಕ್ಟ್ ಯುವರ್ ಸೆಲ್ಫ್. ಡು ಯು ನೋ ವಾಟ್ ಯು ಆರ್? ದ ಪ್ರಾಬ್ಲಮ್ ವಿತ್ ಎನಿ ಎಂಟರ್ಪ್ರಿನರ್ ಸಮಸ್ಯೆ ಏನಂದ್ರೆ, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳಲ್ಲ. ಅಂದ್ರೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಏನು? ನನ್ನ ಶಕ್ತಿ ಏನು, ನನ್ನ ದೌರ್ಬಲ್ಯಗಳೇನು, ನನಗಿರುವ ಅವಕಾಶಗಳೇನು, ನನಗಿರುವ ಭಯಗಳೇನು. 4 ಬಕೆಟ್ಸ್ ಅಂತೀವಿ. ನನ್ನ ಶಕ್ತಿ, ಮಾತನಾಡುವ ಶಕ್ತಿ ನನಗಿದೆ. ನನ್ನ ವೀಕ್ನೆಸ್ ನ ಶಾರ್ಟ್ ಟೆಂಪರ್ಡು. ನನಗೆ ಭಯ, ನೀರು ಕಂಡ್ರೆ ಭಯ. ನನಗೆ ಅವಕಾಶಗಳು, ಹೇರಳವಾದ ಅವಕಾಶಗಳಿದೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಬೆಳೆಯುವಂಥದ್ದು. ನಮ್ಮ ಸ್ವಾಟ್, ಈ 4 ಬಕೆಟ್ಸ್ ನಾವು ಮಾಡಿ ಆತ್ಮಾವಲೋಕನ ಮಾಡಿದಾಗ ನನ್ನ ಶಕ್ತಿ ಇದರಲ್ಲಿದೆ, ನನ್ನ ಸ್ಪೆಷಾಲಿಟಿ ಇದೆ, ನನ್ನ ಶಕ್ತಿ, ನನ್ನ ಸ್ಪೆಷಾಲಿಟಿಗೆ ಅನುಗುಣವಾದ ಬಿಸ್ನೆಸ್ ಯಾವುದು, ಅದಕ್ಕೆ ಸೆಟ್ ಆಗಂತ ಬಿಸ್ನೆಸ್ ಯಾವುದು. ನಾನು ಯಾವುದೋ ಒಂದು ಮಾಡ್ತಾ ಇರ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಸೇ, ನಾನು ವೆಜಿಟೇರಿಯನ್ ಬಿಸ್ನೆಸ್ ಅಲ್ಲಿ ಇದ್ದೀನಿ. ನಾನ್ ವೆಜಿಟೇರಿಯನ್ ತಪ್ಪಿಲ್ಲ. ಆ ನಾನ್ ವೆಜಿಟೇರಿಯನ್ ಬಿಸ್ನೆಸ್ ನನಗೆ ಸೆಟ್ ಆಗುತ್ತಾ? ಇಸ್ ಇಟ್ ಸೂಟಬಲ್ ಫಾರ್ ಮೀ? ಇಲ್ಲ, ನಾನು ವೆಜಿಟೇರಿಯನ್ನು, ನಾನು ನಾನ್ ವೆಜ್ಜೇ ಟೇಸ್ಟ್ ಮಾಡಲ್ಲ, ಆದ್ರೂ ನಾನ್ ವೆಜ್ ಹೋಟ್ಲ್ ಮಾಡಬೇಕು ಅಂದ್ರೆ ಇಟ್ ವಿಲ್ ಬಿ ಅನ್ ಅಟರ್ ಫೇಲ್ಯೂರ್. ಸೊ ನನಗೆ ಸೂಕ್ತವಾದ ಬಿಸ್ನೆಸ್ ನ ಆಯ್ಕೆ ಮಾಡಿ
ಐಡಿಯಾನ ಸೆಲೆಕ್ಟ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗೋದು. ಸೊ ಈಗ ತುಂಬಾ ಜನ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಒಂದು ಹಂತದಲ್ಲಿ ಅನ್ಸ್ಬಿಡುತ್ತೆ, ನಾವು ಯಾಕೆ ಇಲ್ಲಿ ಇಷ್ಟೊತ್ತು ಕೆಲಸ ಮಾಡ್ಬೇಕು, ಅದನ್ನೇ ನಾವು ಬಿಸ್ನೆಸ್ ಆಗಿ ಮಾಡ್ಕೊಂಡ್ರೆ ನಮಗೆ ಅದರಿಂದ ಏನೋ ಒಂದು ಬರುತ್ತಲ್ವಾ, ಅದ್ರ ಜೊತೆಗೆ ಒಂದಷ್ಟು ಜನಕ್ಕೆ ಕೆಲಸನೂ ಕೊಡ್ಬೋದಲ್ವಾ ಅಂತ. ಬಟ್ ಎರಡನೇ ಥಾಟ್ ಅವರಿಗೆ ಬರೋದೇನು ಅಂತ ಹೇಳಿದ್ರೆ, ಇಲ್ಲಿ ತಿಂಗಳು ಆದಾಯ ಆದ್ರೂ ಬರುತ್ತೆ, ಅಲ್ಲಿ ತಿಂಗಳು ಬರುತ್ತಾ ಅಂತ. ಸೊ ಈ ತರದ ಒಂದು ಕನ್ಫ್ಯೂಷನ್ ಅಥವಾ ಈ ತರದ ಒಂದು ಮೈಂಡ್ ಸೆಟ್ ಅಲ್ಲಿ ಇರುವಂತವರಿಗೆ ಏನ್ ಹೇಳ್ತೀರಿ? ಅವರು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯನಾ, ಅಥವಾ ಅವ್ರು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ? ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕನ್ಫ್ಯೂಸ್ ಸ್ಟೇಟ್ ಅಂತ ಕರಿತೀವಿ. ಇದು ಸಾಮಾನ್ಯ ಕನ್ಫ್ಯೂಸ್ ಸ್ಟೇಟ್ ಏನಾಗ್ತದೆ ಅಂದ್ರೆ ವಯೋಮಿತಿ ಒಂದು 38ರಿಂದ 40 ವರ್ಷದವರೆಗೆ ಕನ್ಫ್ಯೂಸ್ ಸ್ಟೇಟ್ ಅಂತ ಬರ್ತಾರೆ. ಯಾಕಂದ್ರೆ ಕಂಪ್ನಿಲಿ ಕೆಲಸ ಮಾಡಿರ್ತಾರೆ, ಹುದ್ದೆ ಇರುತ್ತೆ, ಏನೋ ಮಾಡ್ತೀನಿ ಅನ್ನೋ ಟ್ಯಾಲೆಂಟ್ ಇರುತ್ತೆ, ದೇ ಕಮ್ ಟು ಕನ್ಫ್ಯೂಸ್ ಸ್ಟೇಟ್. ಕನ್ಫ್ಯೂಸ್ ಸ್ಟೇಟ್ ಬಂದಾಗ ಏನ್ ಮಾಡ್ಬೇಕು? ಯು ಹ್ಯಾವ್ ಟು ಮೂವ್ ಫ್ರಮ್ ಎ ಕನ್ಫ್ಯೂಸ್ ಸ್ಟೇಟ್ ಟು ಎ ಕ್ಲಿಯರ್ ಸ್ಟೇಟ್. ಕನ್ಫ್ಯೂಷನ್ ಸ್ಟೇಟ್ ಇಂದ ಕ್ಲಿಯರ್ ಸ್ಟೇಜಿಗೆ ಬರಬೇಕು. ಕನ್ಫ್ಯೂಷನ್ ಸ್ಟೇಟ್ ಇಂದ ಕ್ಲಿಯರ್ ಸ್ಟೇಜಿಗೆ ಅಂದ್ರೆ ಏನರ್ಥ? ನಾನು ಉದ್ಯಮ ಮಾಡಬೇಕಾ, ಕಂಪ್ನಿಲಿ ಕೆಲಸ ಮಾಡಬೇಕಾ? ಉದ್ಯಮ ಮಾಡಬೇಕಾ, ಕಂಪ್ನಿಲಿ ಕೆಲಸ ಮಾಡಬೇಕಾ? ಕಂಪ್ನಿಲಿ ಕೆಲಸ ಮಾಡೋದ್ರ ನನ್ನ ಸ್ಟ್ರಾಟಜಿ ಏನಿರಬೇಕು? ಸ್ಕಿಲ್ ಡೆವಲಪ್ ಮಾಡೋದು ಅಥವಾ ಅಲ್ಲಿ ಯಾವ ತರ ಇರಬೇಕು? ನಾ ಸ್ವಂತ ಉದ್ಯಮ ಮಾಡೋದ್ರೆ ಯಾವ ತರ ಇರಬೇಕು? ಇವಾಗ ನಾನು ಹೇಳ್ತೀನಿ, ನಾನು ಕಂಪ್ನಿನಲ್ಲೇ ನಾನು ಕೆಲಸ ಮಾಡ್ತೀನಿ, ದರ್ ಇಸ್ ನಥಿಂಗ್ ರಾಂಗ್. You can show your entrepreneurship skills within the company. You become an entrepreneur. You go and tell your boss, sir, I have the capability to build a business model in artificial intelligence. Give me an opportunity. I will build a model. I will do the business unit. Out of that, you give me 2% of your shares, 3% of your shares. I will also become a part of the company. There is a possibility today. ಅದನ್ನು ಮಾಡ್ಬೋದು, ಅದು ಸಹ ಬಿಸ್ನೆಸ್ ಏನೆ. ಇಲ್ಲ ನಾನು ಕಂಪ್ನಿನೇ ಬಿಡ್ತೀನಿ ಅಂದಾಗ ಆಲೋಚನಾ ಲಹರಿನ ಸ್ವಲ್ಪ ಯೋಚನೆ ಮಾಡಬೇಕು. ಏನ್ ಆಲೋಚನಾ ಲಹರಿನ ಯೋಚನೆ? ಈಗ ಬಿಸ್ನೆಸ್ ಮೈಂಡ್ ಸೆಟ್ ಅಂತ ಹೇಳುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ. ಬಿಸ್ನೆಸ್ ಮೈಂಡ್ ಸೆಟ್ ಒಂದು ನಮ್ಮ ಆಲೋಚನೆ. ನಾವು ಏನಕ್ಕೆ ಶುರು ಮಾಡ್ತಾ ಇದೀವಿ? ನಾ ದುಡ್ಡು ಮಾಡಬೇಕು, 4 ಜನಕ್ಕೆ ಕೆಲಸ ಕೊಡಬೇಕು ಅಂತೀರಾ. ಆ 4 ಜನ ಕೆಲಸ ಕೊಡೋರು ಮತ್ತೆ ಕೆಲಸ ಬಿಡಬೇಕು ಅಂತಂದ್ರೆ ಇಲ್ಲಿ ಕೆಲಸ ಎಂಟರ್ಪ್ರಿನರ್ ಎಷ್ಟು ಇಂಪಾರ್ಟೆಂಟೋ ಕೆಲಸ ಮಾಡೋರು ಅದಕ್ಕಿಂತ ಇಂಪಾರ್ಟೆಂಟು. ಎಲ್ಲರೂ ಎಲ್ಲವುದನ್ನ ಮಾಡಬಾರದು. ಯಾವುದನ್ನ ಯಾರು ಮಾಡ್ಬೇಕೋ ಅವ್ರು ಮಾಡ್ಬೇಕು. ಅವ್ರಿಗೆ ತಾಕತ್ತಿದೆ, ಕೆಪಾಸಿಟಿ ಇದೆ, ಕೇಪಬಿಲಿಟಿ ಇದೆ, ಲೆಟ್ ಹಿಮ್ ಬಿಕಮ್ ಅನ್ ಎಂಟರ್ಪ್ರಿನರ್. ಅಲ್ಲ, ಅದನ್ನ ಆ ಕೆಪಾಸಿಟಿ ಅಥವಾ ಕೆಪಬಿಲಿಟಿಯನ್ನ ನಮ್ಮಲ್ಲಿ ಇದೆಯಾ ಅಥವಾ ಇಲ್ವಾ ಅಂತ ನಾವು ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ. ಈ ಕನ್ಫ್ಯೂಷನ್ ಬರೋದಕ್ಕೆ ಕಾರಣನೇ ಅದಲ್ವಾ? ಹೌದು. ಇವಾಗ ನೀವು ಹೇಳಿದಂಗೆ ಆ ಕೆಪಾಸಿಟಿ ನನಗಿದೆ ಅಂತ ಹೇಳಿದ್ರೆ ನಾನು ಸೆಕೆಂಡ್ ಥಾಟೇ ಇಲ್ಲ, ರಿಸೈನ್ ಮಾಡ್ತೀನಿ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಎಷ್ಟೋ ಜನ ಹಾಗೆ ಮಾಡ್ಬೋದು. ಬಟ್ ಎಲ್ಲಿ ಆ ಕನ್ಫ್ಯೂಷನ್ ಬರುತ್ತೆ ಅಂತ ಹೇಳಿದ್ರೆ, ನನಗೆ ಕೆಪಾಸಿಟಿ ಇದೆಯೋ ಇಲ್ವಾ, ನಾನು ಮಾಡಿದ್ರೆ ಸಕ್ಸಸ್ ಆಗುತ್ತಾ ಇಲ್ವಾ, ರಿಸ್ಕ್ ಇದೆ, ಈ ತರದ ಪ್ರಶ್ನೆಗಳು ನಾವು ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೌದು. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಎಲ್ಲ ಕೆಲಸ ಮಾಡೋರಿಗೆ ಫಸ್ಟ್ ನಾನು ಕೇಳೋದವ್ರಿಗೆ, ನಿನ್ನ ಎಂಟರ್ಪ್ರಿನರ್ಶಿಪ್ ಸ್ಕಿಲ್ಸ್ನ, ನಿನ್ನ ಬಿಸ್ನೆಸ್ ಸ್ಕಿಲ್ಸ್ನ ನಿನ್ನ ಸಂಸ್ಥೆಯಲ್ಲಿ ಎಕ್ಸಿಬಿಟ್ ಮಾಡುವಂಥ ಅವಕಾಶ ಇದೆಯಾ? ನೀನು ಹೋಗಿ ನಿಮ್ಮ ಬಾಸ್ ಜೊತೆ ಮಾತಾಡಿದೀಯಾ? ಫಸ್ಟ್ ಸ್ಟೆಪ್ ಅದು ಮಾಡಿದರೆ, ಸಂಸ್ಥೆಗಳು ಅವಕಾಶ ಕೊಟ್ಟಿದ್ದಾರೆ ಅಂದರೆ ಅಲ್ಲೇ ಮಾಡಿ ಫಸ್ಟು. ಹೌದು, ಬಿಕಾಸ್ ಇಟ್ಸ್ ಅ ಬ್ಯೂಟಿಫುಲ್ ಆಪರ್ಚುನಿಟಿ ಫಾರ್. ಇಲ್ಲ ಅಂದಾಗ ನೆಕ್ಸ್ಟ್ ಬರೋದೇನು? ನಮ್ಮ ಆತ್ಮಾವಲೋಕನ, ನಮ್ಮ ಸ್ವಾಟು, ನಮಗಿರುವಂತ ಐಡಿಯಾಗೆ ಬೇಕಾಗಿರುವಂತ ಬಿಸ್ನೆಸ್ ಪ್ಲಾನ್. ಮೋಸ್ಟ್ ಆಫ್ ದ ಪೀಪಲ್ ಏನಾಗ್ತದೆ ಅಂತಂದ್ರೆ, ಅದನ್ನು ಮಾಡ್ತೀನಿ ಸರ್, ಇದನ್ನು ಮಾಡ್ತೀನಿ, ಕೆಲಸನೂ ಮಾಡ್ತೀನಿ, ಬಿಸ್ನೆಸ್. ಯು ಕಾಂಟ್ ಸೇಲ್ ಆನ್ 2 boats. ಯು ಕಾಂಟ್ ಹ್ಯಾವ್ ದ ಕೇಕ್ ಅಂಡ್ ಈಟ್ ಇಟ್. ತುಂಬಾ ಜನ ನಾನು ಮಾರ್ಗದರ್ಶನ ಮಾಡಿರೋ ಕಂಡು ಬಂದಿರೋಂಥ ಒಂದು ನ್ಯೂನತೆ ಅಂದ್ರೆ, ಅಲ್ಲೂ ಮಾಡ್ತೀನಿ, ಇಲ್ಲೂ ಮಾಡ್ತೀನಿ. ಯಾರ ಹೆಸರಲ್ಲಿ ಕಂಪ್ನಿ ಮಾಡ್ತೀನಿ? ನಮ್ಮ ವೈಫ್ ಹೆಸರಲ್ಲಿ ಕಂಪ್ನಿ ಮಾಡ್ತೀನಿ, ನನ್ನ ಮಗಳ ಹೆಸರಲ್ಲಿ ಕಂಪ್ನಿ ಮಾಡ್ತೀನಿ, ನಮ್ಮ ತಂದೆ ಹೆಸರಲ್ಲಿ ಕಂಪ್ನಿ ಮಾಡ್ತೀನಿ. ಅಯ್ಯೋ ರಾಮ, ನಿನ್ನ ಮಗುನ ನೀನು ಅಂತ ಹೇಳ್ಕೊಳಕ್ಕಾಗದಿರೋಂಥ ಬಿಸ್ನೆಸ್ನ ಹೆಂಗೆ ಡೆವಲಪ್ ಮಾಡ್ತೀರಾ? ಮೂನ್ ಲೈಟಿಂಗ್ ವರ್ಕ್ ಆಗೋದಿಲ್ಲ. ಫಸ್ಟ್ ಕೆಲಸ ಮಾಡೋರ್ನ ಹೇಳೋದು, ಮೂನ್ ಲೈಟಿಂಗ್ ವರ್ಕ್ ಆಗಲ್ಲ. ನೀವು ರಿಯಲ್ ಎಂಟರ್ಪ್ರಿನರ್ ಆಗ್ಬೇಕಾ, ರಿಯಲ್ ನೀವು ಬಿಸ್ನೆಸ್ನ ಮಾಡ್ಬೇಕಾ, ಕಂಪ್ನಿಯ ಕೆಲಸವನ್ನ ಬಿಡಬೇಕು, ಬಿಟ್ಟು ಶುರು ಮಾಡಬೇಕು. ಇಲ್ಲ ಸರ್, ನಂಗೆ ಬಿಡಕ್ಕಾಗಲ್ಲ, EMI ಇದೆ, ನಂಗೆ ಸ್ಯಾಲರಿ ಯೋಜನೆಗಳಿದೆ, ನಂಗೆ ಚಿಂತೆ ಇದೆ, ಮನೆ ರೆಂಟ್ ಕಟ್ಟಬೇಕು, ಕಾರ್ ತಗೊಂಡಿದ್ದೀನಿ, ಎಲ್ಲ ಕಟ್ಟಬೇಕು ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಅಂದ್ರೆ ಆ ತರದ ಕಮಿಟ್ಮೆಂಟ್ ಇರುವಾಗ ಅದನ್ನ ಬಿಟ್ಟು ನೀವು ಬಿಸ್ನೆಸ್ ಅನ್ನ ಶುರು ಮಾಡೋದು ತಪ್ಪು ಅಂತಾನೆ? ಇಲ್ಲ, ತಪ್ಪು ಅಂತ ನಾ ಹೇಳ್ತಲ್ಲ. ಆತರ ಕಮಿಟ್ಮೆಂಟ್ ಇರ್ಬೇಕಾದ್ರೂ ಬಿಸ್ನೆಸ್ ನ ಬಿಟ್ಟು ಶುರು ಮಾಡಿದ್ದಾರೆ, ಶುರು ಮಾಡಿಲ್ಲ ಅಂತಲ್ಲ. ನನಗೆ ಯಾವುದೋ ಒಂದು ಗ್ರೇಟ್ ಐಡಿಯಾ ಇದೆ, ನೋ ಪ್ರಾಬ್ಲಮ್, ನಾ ಶುರು ಮಾಡ್ತೀನಿ ಅನ್ನೋರು ಶುರು ಮಾಡಿದ್ದಾರೆ. ಬಟ್ ನಾನು ಹೇಳ್ತಾರೆ ಅಂದ್ರೆ, ಯು ಕಾಂಟ್ ಸೇಲ್ ಇನ್ 2 boats. ಐ ವಿಲ್ ಬಿ ದೇರ್ ಇನ್ ದ ಕಂಪನಿ, ಐ ವಿಲ್ ಆಲ್ಸೋ ಟೇಕ್ ಕೇರ್ ಆಫ್ ಮೈ ಕಂಪನಿ. ಮೂನ್ ಲೈಟಿಂಗ್ ಮಾಡೋಕ್ಕಾಗಲ್ಲ ಎಂಟರ್ಪ್ರಿನರ್ಶಿಪ್ ಜರ್ನಿನಲ್ಲಿ, ಬಿಕಾಸ್ ಇಟ್ಸ್ ಅ ಬೇಬಿ. ಒಂದು ಮಗುನ ನೀವು ಬೆಳೆಸಬೇಕು ಅಂದ್ರೆ 25 ವರ್ಷ ಬೇಕು. An enterprise is also a baby, and it keeps nurturing every day. You have to nurture. ನೀರು ಹಾಕಬೇಕು, ಪೋಷಿಸಬೇಕು, ಹೊಸ ಸ್ಕಿಲ್ಸ್ ಡೆವಲಪ್ ಮಾಡಬೇಕು, ಹೊಸ ವಾತಾವರಣಕ್ಕೆ ತಕ್ಕಂಥ ಬಿಸ್ನೆಸ್ ಬದಲಾವಣೆಗಳನ್ನು ಮಾಡಬೇಕು. ಇದು ನಾನು ವರ್ಕ್ ಫ್ರಮ್ ಹೋಮ್ ಇಂದ ಮಾಡ್ತೀನಿ, ಇಲ್ಲಿ CC ಕ್ಯಾಮ್ರಾ ನೋಡಿ ಮಾಡ್ತೀನಿ, ಇಂಟರ್ನೆಟ್ ಅಲ್ಲಿ ಮಾಡ್ತೀನಿ, ಇದೆಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಇದು ಒಂದು ವ್ರತ ಇದ್ದಂಗೆ. ಎವ್ರಿ ಡೇ ವ್ರತ ಮಾಡಬೇಕು.
ಎವ್ರಿ ಡೇ ನಾವು ಮಾಡೋದನ್ನ ಎಂಜಾಯ್ ಮಾಡಬೇಕು, ಆ ಪ್ಯಾಷನ್ ಇರಬೇಕು, ಅದಕ್ಕೆ ಬೇಕಾಗಿರೋ ಸ್ಕಿಲ್ ಇರಬೇಕು, ಆ ಸ್ಕಿಲ್ಗೆ ಬೇಕಾಗಿರೋಂಥ ಎಕಾನಮಿ ಅವಾಗ ಡೆವಲಪ್ ಆಗುತ್ತೆ. ನಾನು ಮಾಡೋದು ತಪ್ಪು ಅಂತ ಯಾರಿಗೂ ಹೇಳೋದಿಲ್ಲ. ಎಷ್ಟು ಜನ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇದ್ದವರು, ಇವಾಗ ನಮ್ಮ ಥೈರೋಕೇರ್ MD ಅವ್ರು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇದ್ರು, ಅವ್ರು ಕೆಲಸ ಬಿಟ್ಟು ಬಂದ್ ಮಾಡಿದ್ರು. ಅವ್ರು ಬಿಟ್ಟು ಬಂದ್ ಮಾಡಿದಾಗ ಅವ್ರ ಹತ್ರ ಫೈನಾನ್ಸ್ ಇತ್ತು, ಅವ್ರು ಮಾಡಿದ್ರು. ಎಷ್ಟೋ ಜನ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇದ್ದವರು ಬಿಟ್ಟು ಬಂದ್ ಮಾಡಿದ್ದಾರೆ. ಇನ್ಫೋಸಿಸ್ ಇರ್ಬೋದು, ಎಲ್ಲ ಸಂಸ್ಥೆಗಳು ಕಾರ್ಪೊರೇಟ್ ಅಲ್ಲಿ ಬಿಟ್ಟು ಬಂದ್ ಮಾಡಿದ್ದಾರೆ. ನಾನು ಹೇಳೋದು, ಮಾಡೋದಾದ್ರೆ ಡೋಂಟ್ ಸೆಲ್ ಇನ್ ಟು ಬೂಟ್ಸ್. ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡಿ. ಎಸ್, ನಾನು ಬಿಸ್ನೆಸ್ ಮಾಡಿ ಸಕ್ಸಸ್ ಆಗ್ತೀನಿ ಅಂತ ಕಾನ್ಫಿಡೆನ್ಸ್, ನಿಮ್ಮ ಆ ಐಡಿಯಾದ ಮೇಲೆ ನಿಮಗೆ ವಿಶ್ವಾಸ ಇದೆ ಅಂತ ಹೇಳಿದ್ರೆ ಬಿಟ್ಟು ಬಂದು ಮಾಡಿ. ಕರೆಕ್ಟ್. ಅಲ್ಲೂ ಮಾಡ್ತೀನಿ ಇಲ್ಲೂ ಮಾಡ್ತೀನಿ ಅಂತ ಹೇಳಿದ್ರೆ ಹೌದು, ಬಹುಶಃ ಅದೇ ಕಾರಣ ಇರ್ಬೋದಾ ಈ 90% ಸ್ಟಾರ್ಟ್ಅಪ್ಸ್ ಫೇಲ್ ಆಗೋದಕ್ಕೆ. ಅದು ಒಂದು ಕಾರಣ. ಇನ್ನೊಂದು ಕಾರಣ ಅಂದ್ರೆ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗ್ತೀನಿ ಅನ್ನೋ ಪ್ರೆಷರ್ನ ಎಂಟರ್ಪ್ರಿನರ್ ತಗೋಬಾರ್ದು. ಬಿಸ್ನೆಸ್ ನ ಒಂದು ಎಕ್ಸ್ಪೆರಿಮೆಂಟ್ ಆಗಿ ಮಾಡ್ತೀನಿ, ಆ ಎಕ್ಸ್ಪೆರಿಮೆಂಟ್ ಇಂದ ಕಲಿತೀನಿ, ಕಲಿಕೆನ ಇನ್ನೊಂದು ಬಿಸ್ನೆಸ್ ಅಲ್ಲಿ ಹಾಕ್ತೀನಿ, ನಿರಂತರವಾದ ಪ್ರಯತ್ನ ಮಾಡ್ತೀನಿ. ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನ್ ರಿಸಲ್ಟ್ ಬರುತ್ತೋ ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ. ಯು ಟು ಅಕ್ಸೆಪ್ಟ್ ದ ರಿಸಲ್ಟ್. ಯಾವ್ದೋ ನೀವು ಪ್ರಾಡಕ್ಟ್ ಮಾಡಿದ್ರಿ, ಯಾವ್ದೋ ಒಂದು ಸರ್ವಿಸ್ ಮಾಡಿದ್ರಿ, ಕಸ್ಟಮರ್ ತಗೊಳ್ತಾ ಇಲ್ಲ ಸ್ವಾಮಿ, ಹಂಗಂತಂದ್ರೆ ನಿಮ್ಮ ಕೆಪಬಿಲಿಟಿ ಕಡಿಮೆ ಇದೆ ಅಲ್ವಲ್ಲ. ಇಟ್ ಇಸ್ ನಾಟ್ ದಟ್ ಯುವರ್ ಕೆಪಬಿಲಿಟಿ ಇಸ್ ಲೆಸ್. ಯು ಹ್ಯಾವ್ ಟ್ರೈಡ್, ಕಸ್ಟಮರ್ ಹ್ಯಾಸ್ ನಾಟ್ ಅಕ್ಸೆಪ್ಟೆಡ್. You have to respectfully accept that customer has not accepted. Correct. ನೀವು ಮಾಡಿದ್ದನ್ನೇ ತಗೊಳ್ಬೇಕು ಅಂತ ಇಲ್ವಲ್ಲ. ಈಗ ಅಪ್ರಯತ್ನ ಇವ್ ನೋಡಿ, ಲೆನ್ಸ್ ಕಾರ್ಟ್ ಫಾರ್ ಎಕ್ಸಾಂಪಲ್ ಏನಕ್ಕೆ ಸಕ್ಸಸ್ ಆಯ್ತು? ಕನ್ನಡಕ ಹಾಕೊಳ್ಳದೇ ಇರೋರು ಎಷ್ಟು ಜನ? ಹೌದು, ಕನ್ನಡಕ ಹಾಕೊಳ್ಳದೇ ಇರೋರು ಎಷ್ಟು ಜನ ಅಂತ ಅನಲೈಸ್ ಮಾಡಿದಾಗ ಎಲ್ರಿಗೂ ಕನ್ನಡಕ ಬೇಕೀಗ. ಶೋಕಿಗೆ ಬೇಕು, ರೀಡಿಂಗ್ ಕ್ಲಾಸಿಗೆ ಬೇಕು. ಅವ್ರು ಮಾರ್ಕೆಟ್ ಅನ್ನಿಸ್ತು, ಅವ್ರು ಮಾಡಿದ್ರು, ಸಕ್ಸಸ್ ಆದ್ರು. ಕರೆಕ್ಟ್. ಸೊ ಮಾರುಕಟ್ಟೆಗೆ ನನ್ನ ವಸ್ತು ಬೇಕಾ, ನನ್ನ ಸರ್ವಿಸ್ ಬೇಕಾ? ಮಾರುಕಟ್ಟೆ ತಗೊಳ್ಳಿಲ್ಲ ಅಂದ್ರೆ ಇನ್ನೊಂದು ಪ್ರಾಡಕ್ಟ್ ನಾವು ಮಾಡ್ಬೋದಾ? ಅಂತ ನೋಕಿಯಾ ಕಂಪನಿ ಹೇಗಿತ್ತು? ವಾಸ್ ದ ವರ್ಲ್ಡ್ಸ್ ನಂಬರ್ 1. ವೈ ಇಟ್ ಫೇಲ್ಡ್? ಇಟ್ ಡಿಡ್ಂಟ್ ಅಪ್ಗ್ರೇಡ್, ಸ್ಮ್ಯಾಶ್ಡ್. ಸೊ ಹಾಗಾಗಿ ಇದು ಬಿಸ್ನೆಸ್ ಅನ್ನೋದು ನಿಂತ ನೀರಲ್ಲ, ಹರಿಯುವ ನದಿ. ಟ್ರೆಂಡ್ಗೆ ತಕ್ಕಂತೆ ಬದಲಾಗಬೇಕು, ಮಾಡಬೇಕು. ನಾವು ತಗೊಂಡಿದ್ದನ್ನ ಮಾರ್ಕೆಟ್ ಅಕ್ಸೆಪ್ಟ್ ಮಾಡುತ್ತಾ ಇಲ್ವೋ ನೋಡಬೇಕು. ಅಕ್ಸೆಪ್ಟ್ ಮಾಡಿದ್ರೆ ಬದಲಾವಣೆ ಮಾಡಬೇಕು. ಟಾಟಾ ಅವ್ರನ್ನವರು ಕಾರ್ ಲಾಂಚ್ ಮಾಡಿದ್ರು ಇನಿಷಿಯಲ್ ಡೇಸ್ ಅಲ್ಲಿ. ಎಷ್ಟು ಕಾರ್ನ ಫೇಸ್ ಔಟ್ ಮಾಡಿದ್ರು? ಯಾಕೆ ಮಾಡಿದ್ರು? ಅವ್ರಿಗೆ ಆ ಇಂಟ್ರೆಸ್ಟ್ ಇತ್ತು, ಆ ಪ್ಯಾಷನ್ ಇತ್ತು, ಆ ಸ್ಕಿಲ್ ಇತ್ತು, ಎಕಾನಮಿ ತಡ್ಕೊಳ್ಳುವಂಥ ಕೆಪಬಿಲಿಟಿ ಇತ್ತು. ಹೌದು, ದೇ ಬಿಕಮ್ ಸಕ್ಸಸ್ಫುಲ್. ಅಬ್ಸಲ್ಯೂಟ್ಲಿ ಕರೆಕ್ಟ್. ಸೊ ಇದೆಲ್ಲ ಮಾತಾಡಿದಾಗ ನನಗನ್ಸೋದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕ್ಲಿಯರ್ ಕಟ್ ಆಗಿರುವಂಥ ಮೈಂಡ್ ಸೆಟ್ ಇರಬೇಕು ಅಂತ. ಅಂದರೆ ಆಗಲೇ ನೀವು ಹೇಳಿದ್ರಿ ಕನ್ಫ್ಯೂಷನ್ ಇಂದ ಹೊರಗಡೆ ಬರಬೇಕು ಅಂತ. ಬಟ್ ಎಲ್ಲೊಂದು ಕಡೆ ಅದಕ್ಕೆ ಲಿಂಕ್ ಮಾಡಿ ನೋಡಿದ್ರೆ ಬಿಸ್ನೆಸ್ ಮೈಂಡ್ ಸೆಟ್ ಕೂಡ ತುಂಬ ಇಂಪಾರ್ಟೆಂಟ್. ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಅಥವಾ ಬಿಸ್ನೆಸ್ ಮಾಡಬೇಕು ಅಂತ ಹೇಳುವಂಥವನಿಗೆ ಯಾವ ಥರದ ಮೈಂಡ್ ಸೆಟ್ ಇರಬೇಕು? ಒಂದು ವೇಳೆ ಆ ಮೈಂಡ್ ಸೆಟ್ ಇಲ್ಲ ಅಂದರೆ ಹೇಗೆ ಕ್ರಿಯೇಟ್ ಮಾಡಬೇಕು? ಯಾವ ಥರದ ಮೈಂಡ್ ಸೆಟ್ ಇರಬೇಕು ಬಿಸ್ನೆಸ್ ಮಾಡೋನಿಗೆ ಅಂತಂದರೆ, ಓಕೆ, ಐ ಆಮ್ ಟ್ರೈಯಿಂಗ್ ಔಟ್ ಎ ನ್ಯೂ ಐಡಿಯಾ, ಐ ಆಮ್ ಟ್ರೈಯಿಂಗ್ ಔಟ್ ಎ ನ್ಯೂ ಪ್ರಾಡಕ್ಟ್, ಐ ಟ್ರೈಡ್, ಇಟ್ ಈಲ್ಡೆಡ್ ಸಮ್ ರಿಸಲ್ಟ್ಸ್. ಒಂದಷ್ಟು ಫಲ ಬಂತು, ಒಂದಷ್ಟು ಫಲ ಬರಲಿಲ್ಲ. ಇದೆರಡನ್ನೂ ಈಕ್ವಲ್ ಆಗಿ ಸ್ವೀಕರಿಸೋಂಥ ಮೈಂಡ್ ಸೆಟ್ ಇಲ್ದರೆ ವ್ಯಾಪಾರ ಮಾಡಬೇಡಿ. ನಾನು ಇದು ಐಡಿಯಾ ಮಾಡಿದೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಬಿಸ್ನೆಸ್ ಅಲ್ಲಿ ತುಂಬಾ ನಾವು ಮಿಸ್ಟೇಕ್ ಮಾಡ್ಕೊಳ್ಳೋದು ಅಂದ್ರೆ, ನಮಗೆ ಆದರ್ಶಗಳಿರಲಿ ಜೀವನದಲ್ಲಿ. ನಾನು ಇವರಿಂದ ಆದರ್ಶವನ್ನು ತೆಗೆದುಕೊಳ್ತೀನಿ, ಇಂಥ ಲೀಡರಿಂದ ನಾನು ಆದರ್ಶವನ್ನು ತೆಗೆದುಕೊಳ್ತೀನಿ. ಆದರ್ಶಗಳನ್ನ ಕಾಪಿ ಮಾಡಿ, ಆದರ್ಶಗಳನ್ನ ಅನುಸರಿಸಿ ಅವ್ರು ಮಾಡಿರೋ ಥರ ಬಿಸ್ನೆಸ್ ಮಾಡ್ತೀನಿ. ರಾಂಗ್. ಅವ್ರು ಮಾಡಿರೋ ಥರ ಬಿಸ್ನೆಸ್ ಮಾಡಿದ್ರೆ ನಿಮ್ಮ ಸ್ಪೆಷಾಲಿಟಿ ಬರಲಿಲ್ಲ. ನನ್ನ ಸ್ಪೆಷಾಲಿಟಿನಲ್ಲಿ ಬಿಸ್ನೆಸ್ ಬಿಲ್ಡ್ ಮಾಡ್ತೀನಿ. ದಟ್ಸ್ ಅ ರೈಟ್ ಅಪ್ರೋಚ್. ನಾವೇನ್ ಮಾಡ್ತೀವಿ, ಜನರಲಿ ನಾವೇನ್ ಮಾಡ್ತೀವಿ, ನಾವು ಮ್ಯಾಕ್ಡೊನಾಲ್ಡ್ಸ್ ತರ ಆಗ್ಬೇಕು, ನಾವು ಕಾಫಿ ಡೇ ತರ ಆಗ್ಬೇಕು, ನಾವು ಟಾಟಾಸ್ ತರ ಆಗ್ಬೇಕು, ನಾವು ಬಿರ್ಲಾಸ್ ತರ ಆಗ್ಬೇಕು. ಹೌದು, ನಾವು ಆ ರೀತಿ ಕಂಪ್ಯಾರಿಸನ್ ಮಾಡಿದಾಗ ನಿನ್ನ ಐಡಿಯಾ ಏನಾಯ್ತು? ನಿನ್ನ ಐಡಿಯಾಲಜಿ ಇರಲಿ, ನಿನ್ನ ಮೋಟಿವೇಶನ್ ಓಕೆ, ಅವರಷ್ಟು ಹಣ ಮಾಡಬೇಕು, ಅವರಷ್ಟು ದುಡ್ಡು ಮಾಡಬೇಕು, ಅವರಷ್ಟು ಬೆಳಿಬೇಕು, ಫೈನ್. ಬಟ್ ಯುವರ್ ಐಡಿಯಾ ಯು ಕೆನಾಟ್ ಕಂಟ್ರೋಲ್ ಪಿ ಮಾಡೋಕ್ಕಾಗಲ್ಲ. ಇದರಲ್ಲಿ ಕಾಪಿ ಪೇಸ್ಟ್ ಮಾಡೋಕ್ಕಾಗಲ್ಲ. ವಾಟ್ ಈಸ್ ಯುವರ್ ಯುನಿಕ್ನೆಸ್? ಇಸ್ ಇಟ್ ಸ್ಪೆಷಲ್? ಇಸ್ ದೇರ್ ಎ ಗ್ಯಾಪ್ ಇನ್ ದ ಮಾರ್ಕೆಟ್? ನಾವು ಯಾವಾಗಲೂ ಹೇಳ್ತೀವಿ ಐಡೆಂಟಿಫೈ ದ ಗ್ಯಾಪ್ ಇರಬೇಕು. ಇವಾಗ ಆನ್ಲೈನ್ ಕಂಪ್ನಿಗಳು ಹೆಂಗ್ ಸಕ್ಸಸ್ ಆಯ್ತು? ಜನಕ್ಕೆ ಎಲ್ಲ ಮನೆಯಲ್ಲಿ ಕೂತ್ಕೊಂಡು ತಿನ್ನೋಂತ ಹ್ಯಾಬಿಟ್ ಬಂತು, ಹ್ಯಾಬಿಟ್ ಬರ್ಸಿದ್ರು, ಆನ್ಲೈನ್ ಕಂಪ್ನಿಗಳು ಸಕ್ಸಸ್ ಆಯ್ತು. ಗ್ಯಾಪ್ ಇದೆಯಾ ಮಾರ್ಕೆಟ್ ಅಲ್ಲಿ? ಅದರ ಅವಶ್ಯಕತೆ ಇದೆಯಾ? ಐಡೆಂಟಿಫೈ ದ ಗ್ಯಾಪ್, ಕಮ್ ಅಪ್ ವಿತ್ ಎ ಪ್ರಾಡಕ್ಟ್. ಇಟ್ ಇಸ್ ಕಾಲ್ಡ್ ಡಿಸ್ರಪ್ಷನ್. ಜರಾದ ಹೇಗೆ ಸಕ್ಸಸ್ ಆಯ್ತು? ದೇ ಸಿಂಪ್ಲಿಫೈಡ್ ದ ಬ್ರೋಕಿಂಗ್ ಕಮಿಷನ್ಸ್. ಇಟ್ ಲುಕ್ಸ್ ವೆರಿ ಸಿಂಪಲ್. ಅಯ್ಯೋ ಅದೇನ್ ಮಹಾ. ಗ್ರೋ ಹೇಗೆ ಸಕ್ಸಸ್ ಆಯ್ತು? ದೇ ಸಿಂಪ್ಲಿಫೈಡ್ ದ ಬ್ರೋಕಿಂಗ್ ಕಮಿಷನ್. ದೇ ಬ್ರೋಕ್ ದ ಮಾರ್ಕೆಟ್ ಫ್ರಮ್ ಎ ಟ್ರೆಡಿಷನಲ್ ಥಿಂಕಿಂಗ್. ಇಟ್ ಇಸ್ ಕಾಲ್ಡ್ ಡಿಸ್ಟಾರ್ಷನ್. ಆ ಡಿಸ್ಟಾರ್ಷನ್ ಮಾಡೆಲ್ ಮಾಡಿದಾಗ ಅಂದ್ರೆ ಇಲ್ಲದಿರುವುದನ್ನ ಕ್ರಿಯೇಟ್ ಮಾಡಬೇಕು.
ಇಲ್ಲದಿರುವ ಕಾನ್ಸೆಪ್ಟ್ನ ಜನಗಳಿಗೆ ಒಪ್ಪಿಸ್ಬೇಕು. ಟ್ಯಾಪಿಂಗ್ ದ ಅನ್ಟ್ಯಾಪ್ಡ್ ಮಾರ್ಕೆಟ್ ಅಂತ ಹೇಳ್ತಾರೆ. ಶೂ ಹಾಕೋನಿಗೆ ಶೂ ಸೆಲ್ ಮಾಡೋದು ದೊಡ್ಡದಲ್ಲ, ಶೂ ಹಾಕದೇ ಇರೋನಿಗೆ ಶೂ ಸೆಲ್ ಮಾಡಬೇಕು. ಕೂದಲು ಇರೋವನಿಗೆ ಕೊಬ್ಬರಿ ಎಣ್ಣೆ ಸೆಲ್ ಮಾಡೋದು ದೊಡ್ಡದಲ್ಲ, ಕೂದಲು ಇಲ್ಲದೆ ಇರೋನಿಗೆ ಕೊಬ್ಬರಿ ಎಣ್ಣೆ ಸೆಲ್ ಮಾಡಬೇಕು. ಕ್ರಿಯೇಟಿಂಗ್ ಆಪರ್ಚುನಿಟೀಸ್, ಪಾಸಿಬಿಲಿಟೀಸ್, ದಟ್ ಈಸ್ ದಿ ಬ್ಯೂಟಿ ಆಫ್ ಬಿಸ್ನೆಸ್. ಅಲ್ಲ, ಕರೆಕ್ಟ್. ಇದೀಗ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನಿಮಗೆ ನಿಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತ ನಾನು ಕೇಳ್ತಾ ಇರೋದು. ಈಗ ಹೊಸದಾಗಿ ಮಾಡುವಂಥವ್ರಿಗೆ ಎಲ್ಲರೂ ಕೂಡ ಏನು ಬಿಸ್ನೆಸ್ ಮೈಂಡ್ ಸೆಟ್ ಇರೋದಿಲ್ಲ. ತುಂಬ ಜನಕ್ಕೆ ಬಿಸ್ನೆಸ್ಸಲ್ಲಿ ಬೇಕಾದಂಥ ಒಂದು ಸಣ್ಣ ಕಮ್ಯುನಿಕೇಷನ್ನೇ ಇರೋದಿಲ್ಲ. ಬಟ್ ಕೆಲವೊಬ್ಬರದಲ್ಲಿ ಸಕ್ಸಸ್ ಆಗ್ತಾರೆ, ಇಲ್ಲ ಅಂತಲೂ ಹೇಳೋದಿಲ್ಲ. ಸೊ ಆ ಬಿಸ್ನೆಸ್ ಮೈಂಡ್ ಸೆಟ್ಟನ್ನು ನಾವು ಹೆಂಗೆ ಇದು ಮಾಡಬೇಕು ಅಂತ ಮೈಂಡ್ ಸೆಟ್ಟಲ್ಲಿ ಫಸ್ಟ್ ಯಾರೇ ಒಂದು ನೀವು ವ್ಯಾಪಾರನ ಬಿಸ್ನೆಸ್ನ ಶುರು ಮಾಡಬೇಕಾದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್, ನಿರೀಕ್ಷೆಗಳು, ಹೆಚ್ಚು ನಿರೀಕ್ಷೆನ ಇಟ್ಕೊಂಡಾಗ ಆಘಾತಗಳಾಗುತ್ತೆ. ಹೆಚ್ಚು ನಿರೀಕ್ಷೆ ಯಾಕೆ ಇಟ್ಕೋತೀರಾ? ನಾನು ಬಿಸ್ನೆಸ್ ಫಸ್ಟ್ ಶುರು ಮಾಡ್ತೀನಿ, 6 ತಿಂಗಳಲ್ಲಿ ಇಷ್ಟು ಮಾಡ್ತೀನಿ ವಹಿವಾಟು, 1 ವರ್ಷದಲ್ಲಿ ನಾನು ಇಷ್ಟು ವಹಿವಾಟು ಮಾಡ್ತೀನಿ, 2 ವರ್ಷದಲ್ಲಿ ಇಷ್ಟು ವಹಿವಾಟು ಮಾಡ್ತೀನಿ, 3 ವರ್ಷದಲ್ಲಿ ಇಷ್ಟು ವಹಿವಾಟು ಮಾಡ್ತೀನಿ ಅಂತ ಪ್ರಾಕ್ಟಿಕಲ್ ಆಗಿ ನಾವು ಬಿಸ್ನೆಸ್ ಪ್ಲಾನ್ನ ಹಾಕೊಂಡಾಗ ಅವಾಗ ನಮಗೆ ಸ್ವಲ್ಪ ಸಮಾಧಾನ ಇರ್ತದೆ. ನಾನು ಏಕ್ದಮ್ ರ್ಯಾಂಪ್ ಅಪ್ ಆಗಬೇಕು, ಏಕ್ದಮ್ 2nd ಗೇರ್ 3rd ಗೇರ್ 4th ಗೇರ್ 5th ಗೇರ್ಗೆ ಹೋಗ್ಬೇಕು ಅಂತಂದ್ರೆ ವ್ಯಾಪಾರದಲ್ಲಿ ಬೆಳಿಲಿಕ್ಕೆ ಆಗೋದಿಲ್ಲ. ಮೈಂಡ್ ಸೆಟ್ ಯಾವ ರೀತಿ ಇರಬೇಕಂತಂದ್ರೆ, ನೀರಿನಲ್ಲಿ ಮುಳುಗಿದರೂ ಮುಳುಗದಂತೆ, ಗಾಳಿ ಕಡಿಮೆ ಇದ್ದರೂ ಉಸಿರಾಡುವಂತೆ. ಟು ಕಂಪೇರ್ ಇಟ್, ಮೈಂಡ್ ಸೆಟ್ ಶುಡ್ ಬಿ ಲೈಕ್ ಎ ಕಾಕ್ರೋಚ್. ಕಾಕ್ರೋಚ್ ಜಿರಳೆ ಅನ್ನೋದು ಯಾವುದೇ ಒಂದು ಎನ್ವೈರನ್ಮೆಂಟಲ್ಲೂ ಜೀವನ ಮಾಡಿಬಿಡುತ್ತೆ. ಆ ಎಂಟರ್ಪ್ರೆನರ್ ಮೈಂಡ್ ಸೆಟ್ ಯಾವ ಥರ ಇರಬೇಕಂದ್ರೆ, ನನಗೆ ಈ ಸತಿ ಏನೂ ಬರಲಿಲ್ಲ, ಜೀವನ ನಡೆಸ್ತೀನಿ, ಏನು ಬಂತು ಜೀವನ ನಡೆಸ್ತೀನಿ. ನಮ್ಮ ಭ್ರಮಾಲೋಕದಲ್ಲಿ ಎಲ್ಲಿರ್ತೀವಿ ಅಂದರೆ, ನಾನೊಂದು ಕಾರ್ ತಗೊಳ್ತೀನಿ, ಬಂಗ್ಲೆ ತಗೊಳ್ತೀನಿ, ಜೋರಾಗಿರ್ತೀನಿ. ಎಸ್, ಗುರಿ ತಪ್ಪಿಲ್ಲ, ಬಟ್ ಅದೊಂದೇ ಮೈಂಡ್ ಸೆಟ್ ಇಟ್ಕೊಂಡ್ರೆ ಯು ಕೆನಾಟ್ ಬಿ ಹ್ಯಾಪಿ. ಅಲ್ಲ, ಅದಕ್ಕೆ ಕೇಳಿದೆ. ಯಾಕೆಂತ ಹೇಳಿದ್ರೆ ನಾವು ಮಾಡಿದ್ದೆಲ್ಲ ಸಕ್ಸಸ್ ಆಗುತ್ತೆ ಅಂತೇಳಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಸಕ್ಸಸ್ ಆದರೆ ನಾವು ಅದನ್ನು ಹೇಗೆ ನಿಭಾಯಿಸಬೇಕು, ಒಂದು ವೇಳೆ ಫೇಲ್ಯೂರ್ ಆಯಿತು ಅಂತ ಹೇಳಿದ್ರೆ ಅದನ್ನು ಹೆಂಗೆ ನಿಭಾಯಿಸಬೇಕು ಅಂತ ಭಾಳ ಚೆನ್ನಾಗಿ ಪ್ರಶ್ನೆ ಕೇಳಿದ್ರಿ ನೀವು. ಯಾವುದೇ ಉದ್ಯಮವನ್ನು ಮಾಡಲು ಹೊರಟಂಥ ವ್ಯಕ್ತಿಗೆ ನಾನು ಹೇಳೋದೇನೆಂದರೆ, ಸಕ್ಸಸ್ ಆದ್ರೆ ಏನ್ ಮಾಡಬೇಕು ಅನ್ನೋದಕ್ಕೆ ಫಾರ್ಮುಲಾ ಬೇಕಿಲ್ಲ. ಸಕ್ಸಸ್ ಎಸ್ ಮೆನಿ ಫಾದರ್ಸ್, ಫೇಲ್ಯೂರ್ಸ್ ಎಸ್ ನೋ ಟೇಕರ್ಸ್ ಅಂತ ಹೇಳ್ತೀವಿ. ನನಗೆ ನನ್ನ ನಿರೀಕ್ಷಿತ ಮಟ್ಟದಲ್ಲಿ ಅದು ರಿಸಲ್ಟ್ ಬರದೇ ಹೋದ್ರೆ, ನೀವು ಅದನ್ನ ಫೇಲ್ಯೂರ್ ಅಂತ ಕರಿತೀರಾ, ನಿರೀಕ್ಷಿತ ಮಟ್ಟದಲ್ಲಿ ಉತ್ತರ ಬರದೇ ಹೋದ್ರೆ ಅಂತ ಎಕ್ಸ್ಪೆರಿಮೆಂಟ್ ಅಂತ ಕರಿತೀನಿ. ಆ ಎಕ್ಸ್ಪೆರಿಮೆಂಟ್ ಇಂದ ಸರಿಯಾದ ಉತ್ತರ ಬರದೇ ಹೋದ್ರೆ ನಾನೇನ್ ಮಾಡ್ತೀನಿ? ಅದಕ್ಕೆ ಏನ್ ಹೇಳ್ತಾರೆ? ಪ್ಲಾನ್ ಬಿ ಇರಬೇಕು ಅಂತ ಹೇಳ್ತಾರೆ. ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಏನ್ ಉತ್ತರ ಹೇಳ್ತಾನೆ ಅಂದ್ರೆ, ಪ್ಲಾನ್ ಬಿ ಇಸ್ ಟು ಗೋ ಬ್ಯಾಕ್ ಟು ಪ್ಲಾನ್ ಎ ಅಂತ ಹೇಳ್ತಾನೆ. ಯಾವುದೇ ಒಂದು ಸಕ್ಸಸ್ಫುಲ್ ಎಂಟರ್ಪ್ರಿನರ್ ನೀವು ಕೇಳಿ, ಅವನ ಜರ್ನಿನ ನೀವು ಕೇಳ್ತಾ ಹೋದ್ರೆ, ವಾಟ್ ಇಸ್ ಯುವರ್ ಪ್ಲಾನ್ ಬಿ? ವಿಲ್ ಯು ಕ್ವಿಟ್ ಎಂಟರ್ಪ್ರಿನರ್ಶಿಪ್ ಅಂದ್ರೆ, ನೋ, ಐ ವಾಂಟ್ ಟು ಗೋ ಬ್ಯಾಕ್ ಟು ಪ್ಲಾನ್ ಎ ಅಂತ. ಇದು ಸಕ್ಸಸ್ಫುಲ್ ಎಂಟರ್ಪ್ರಿನರ್ ಹೇಳೋಂಥ ಒಂದು ವಿಚಾರ. ನಾವು ನಾರ್ಮಲ್ ಥಿಂಕಿಂಗ್ ಅಲ್ಲಿ ಹೇಳೋಂಥ ವಿಚಾರ ಏನಂದ್ರೆ, ಓಕೆ, ನಿನಗೆ ಎಂಟರ್ಪ್ರಿನರ್ಶಿಪ್ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ವಾಪಸ್ ಕೆಲ್ಸಕ್ಕೆ ಸೇರ್ಕೋತೀಯಾ, ವಾಪಸ್ ಆದರೆ ನಾನು ಹೇಳೋದೇನೆಂದ್ರೆ, ನಾನು ಎರಡನ್ನೂ ಕಾಂಬಿನೇಷನ್ ಮಾಡ್ತೀನಿ. ಜೂನಿಯರ್ ಎಂಟರ್ಪ್ರಿನರ್ ಹೇಳ್ತಾನೆ, ಸಕ್ಸಸ್ ನನಗೆ ಆಗ್ಲಿಲ್ಲ ಅಂದ್ರೆ ಪ್ಲಾನ್ ಎ ಇಸ್ ಪ್ಲಾನ್ ಬಿ ಇಸ್ ಪ್ಲಾನ್ ಎ ಅಂತಾನೆ, ಮತ್ತೆ ವಾಪಸ್ ಹೋಗು ಅಂತಾನೆ. ನಾನು ಸ್ವಲ್ಪ ಮಾಡಿಫಿಕೇಶನ್ ಮಾಡಿದ್ರೆ, ಓಕೆ, ನಿನಗೆ ಆ ಎಂಟರ್ಪ್ರಿನರ್ಶಿಪ್ ನಿನ್ನ ನಿರೀಕ್ಷಿತ ಮಟ್ಟದಲ್ಲಿ ನಿನಗೆ ರಿಸಲ್ಟ್ ಬರಲಿಲ್ಲ, ಆ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗಲಿಲ್ಲ ಅಂದ್ರೆ, ಓಕೆ, 1-2 ವರ್ಷ ಕೆಲಸ ಮಾಡ್ತೀನಿ, ವಾಟ್ ಇಸ್ ರಾಂಗ್ ಇನ್ ಇಟ್? ಕರೆಕ್ಟ್. ಈ ಸಮಸ್ಯೆ ನಮ್ಮಗಳಿಗೆ ಜಾಸ್ತಿ ಇಂಡಿಯಾನಲ್ಲಿ. ಹೊರದೇಶದಲ್ಲಿ ಅದರಲ್ಲಿ ಇಲ್ಲ. ಹೊರದೇಶದಲ್ಲಿ ಏನು, ಓಕೆ, ಐ ಡಿಡ್ ಟ್ರೈಡ್ ಎಂಟರ್ಪ್ರಿನರ್ಶಿಪ್, ಇಟ್ ಡಿಡ್ ನಾಟ್ ವರ್ಕ್ಔಟ್, ಐ ಆಮ್ ವರ್ಕಿಂಗ್ ಫಾರ್ ಎ ಕಂಪನಿ. ಇಲ್ಲಿ ಏನು ಮಾಡ್ತೀವಿ ನಾವು, ನಮ್ಮ ಸೋಷಿಯಲ್ ಫ್ಯಾಕ್ಟರ್ಗೆ ಎಂಬೆಡ್ ಮಾಡ್ಕೊಬಿಡ್ತೀವಿ. ಇಂಡಿಯನ್ನಲ್ಲಿ ಕಲ್ಚರ್ ನೋಡಿ ಏನಾಗುತ್ತೆ ಅಂದರೆ, ಯಾವುದೇ ಒಂದು ದೇಶಕ್ಕಾಗಲಿ ವ್ಯಕ್ತಿಗಾಗಲಿ ಇಂಟೆಲೆಕ್ಚುಯಲ್ ಕೋಶೆಂಟ್ ಅಂತ ಹೇಳ್ತೀವಿ, ಎಮೋಷನಲ್ ಕೋಶೆಂಟ್ ಅಂತ ಹೇಳ್ತೀವಿ, ಕಲ್ಚರಲ್ ಕೋಶೆಂಟ್ ಅಂತ ಹೇಳ್ತೀವಿ. ಕಲ್ಚರಲ್ ಕೋಶೆಂಟ್ ಅಂದ್ರೆ ಏನು? ಇಂಡಿಯಾದಲ್ಲಿ ನೀವು ಒಂದು ಬಿಸ್ನೆಸ್ ಮೀಟಿಂಗ್ ಮಾತಾಡಿದ್ರೆ, ಇವತ್ತು ಕ್ರಿಕೆಟ್ ಮ್ಯಾಚ್ ಹೇಗಾಯ್ತು ರೀ, ರೋಹಿತ್ ಶರ್ಮಾ ಎಷ್ಟು ಹೊಡೆದ್ರಿ ಅಂತ ಓಪನಿಂಗ್ ಮಾಡ್ತೀರಾ ಮೀಟಿಂಗ್ನ. ನೀವು ಅದೇ ಯುರೋಪ್ ಹೋಗಿ, ಯುರೋಪಲ್ಲಿ ನೀವು ಫುಟ್ಬಾಲ್ ಬಗ್ಗೆ ಮಾತಾಡಬೇಕು. ಕಲ್ಚರ್ ಆಫ್ ಡಿಫ್ರೆಂಟ್ ಕಂಟ್ರೀಸ್ ಆರ್ ಡಿಫ್ರೆಂಟ್. ಇಲ್ಲಿ ದೀಪಾವಳಿ ದಿನ ಬಿಸ್ನೆಸ್ ಮಾಡ್ತೀರಾ? ಇಲ್ಲ, ರಜೆ. ಸೊ ಹಾಗೆ ಕಲ್ಚರಲ್ ಕೋಶೆಂಟ್ ಆಫ್ ಡಿಫ್ರೆಂಟ್ ಕಂಟ್ರೀಸ್ ಆರ್ ಡಿಫ್ರೆಂಟ್. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವೊಬ್ಬ ಎಂಟರ್ಪ್ರಿನರ್ ಆಗಿ ಎಲ್ಲ ಅಂಶಗಳನ್ನ ತೆಗೆದುಕೊಂಡು ನಾವು ಕೆಲಸ ಮಾಡಬೇಕು. ಸೊ ಮಾಡರೇಷನ್ ಅಲ್ಲಿ ಪ್ಲಾನ್ ಬಿ ಅಂತಂದ್ರೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಇಲ್ಲಿ ಸೋಷಿಯಲ್ ಫ್ಯಾಕ್ಟರ್ ಬಗ್ಗೆ ನಾ ಹೇಳ್ತಾ ಇದ್ದೆ. ಸೋಷಿಯಲ್ ಫ್ಯಾಕ್ಟರ್ ಅಂದ್ರೆ ಏನು? ಈಗ ನಾನೊಂದು ಉದ್ಯಮ ಶುರು ಮಾಡಿದೆ, ನಾನೊಂದು ಫಂಕ್ಷನ್ಗೆ ಹೋದೆ, ಎಲ್ಲರೂ ಏನು ಕೇಳ್ತಾರೆ? ಫಸ್ಟ್ ನಮ್ಮಲ್ಲಿ ಹೇಳೋದು ಇಂಡಿಯಾ ದೇಶದಲ್ಲಿ ಇವಾಗ ಕಡಿಮೆ ಆಗಿದೆ. ಮುಂಚೆ ಇವನಿಗೆ ಯಾಕೆ ಬೇಕಿತ್ತು ಕೆಲಸ, ಇವನಿಗೆ ಯಾಕೆ ಬೇಕಿತ್ತು ಸ್ವಂತ ಮಾಡೋದು, ಆ ಕಂಪ್ನಿಲಿ ಅಷ್ಟೊಂದು ಸಂಬಳ ಬರ್ತಿತ್ತು, ಇನ್ನು ಎಷ್ಟು ದುಡ್ಡು ಬೇಕು. ಎನಿ ಫಂಕ್ಷನ್ ದಟ್ ಯು ಗೋ, ಅವ್ರು ಫಸ್ಟ್ ಕೇಳೋದು ಏನಾಯ್ತು, ಕಂಪ್ನಿ ಇದೇನಾಗ್ತದೆ? ಒಂದು ಇಂಟರ್ನಲ್ ಸ್ಟ್ರೆಸ್ ಬಿಲ್ಡ್ ಆಗುತ್ತೆ ಎಂಟರ್ಪ್ರಿನರ್ಗೆ. ಅವನೇನು ಮಾಡ್ತಾನೆ, ಚೆನ್ನಾಗಿ ಮಾಡದೇ ಇರೋನು ಯಾವ ಫಂಕ್ಷನ್ಗೂ ಬರೋದೇ ಇಲ್ಲ.
ಚೆನ್ನಾಗಿ ಮಾಡಿರೋನು ಶೋ ಆಫ್ ಮಾಡಲಿಕ್ಕೆ ಎಲ್ಲ ಫಂಕ್ಷನ್ಗೂ ಬರ್ತಾರೆ. ಈ ಸೋಷಿಯಲ್ ಫ್ಯಾಕ್ಟರ್ನ ಹೇಗೆ ಹ್ಯಾಂಡಲ್ ಮಾಡ್ತೀರ? ಕರೆಕ್ಟ್. ಅಂತರಾಳದಲ್ಲಿ ನಾವು ಗಟ್ಟಿಯಾಗುತ್ತಾ ಹೋದರೆ ಮಾತ್ರ ಉದ್ಯಮಿ ಯಶಸ್ಸನ್ನು ಕಾಣಬಹುದು. ತುಂಬಾ ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಭಯ ಬೀಳೋದೇ ಇದಕ್ಕೆ. ಒಂದು ಬಂಡವಾಳ ಬೇಕು, ಅಯ್ಯೋ ನಮಗೆ ನಮ್ಮ ಅಪ್ಪ ಮಾಡಿಲ್ಲ, ನಮ್ಮ ತಾತ ಬಿಸ್ನೆಸ್ ಲೈನಲ್ಲಿ ಇಲ್ಲ, ಎಲ್ಲ ಕೆಲಸ ಮಾಡ್ತಾ ಇರೋ ಅಥವಾ ಇನ್ನೇನೋ ಮಾಡ್ತಾ ಇದ್ರು, ಸೊ ಈಗ ನಾನು ಬಿಸ್ನೆಸ್ ಮಾಡಬೇಕು ಅಂದಿದ್ರೆ ಹೆಂಗೆ ಅಂತ. ಇದರಲ್ಲಿ ನೋಡಿ 2 ವಿಚಾರಗಳು ಬರುತ್ತೆ. ರಾಜಕೀಯ ಮಾಡುವವನ ಮಗ ರಾಜಕೀಯ ಕ್ಷೇತ್ರಕ್ಕೆ ಬರುವುದು ಸುಲಭ, ಚಲನಚಿತ್ರ ನಟರ ಮಕ್ಕಳು ಚಲನಚಿತ್ರಕ್ಕೆ ಬರುವುದು ಸುಲಭ, ವ್ಯಾಪಾರ ಮಾಡಿರುವಂಥ ಎಂಟರ್ಪ್ರಿನರ್ಸ್ ಮಕ್ಕಳು ವ್ಯಾಪಾರಕ್ಕೆ ಬರುವುದು ಸುಲಭ. ಯಾಕೆ ಅಂದರೆ ಆ ಗ್ರೌಂಡಲ್ಲಿ ಆಟ ಗೊತ್ತಿರುತ್ತೆ, ಹೇಗೆ ಆಡಬೇಕು ಅಂತ ಅವ್ರು 25 ವರ್ಷಕ್ಕೆ ಬಂದಾಗ ಹೇಳ್ಕೊಡ್ಬೇಕಾಗಿಲ್ಲ. ಸಣ್ಣದ್ರಿಂದ ಒಬ್ಬ ಬಿಸ್ನೆಸ್ ಮ್ಯಾನ್ ಮಗ ಚೆಕ್ ಹಾಕೋದು ಡಿ ತರೋದು ಗೊತ್ತಿರುತ್ತೆ. ಅವ್ರಿಗೆ ಅಡ್ವಾಂಟೇಜ್ ಇದೆಯಾ? ಅಡ್ವಾಂಟೇಜ್ ಇದೆ, ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಓಕೆ, ನನ್ನ ಬಳಿ ದುಡ್ಡಿಲ್ಲ, ನನ್ನ ಅಪ್ಪ ಬಿಸ್ನೆಸ್ ಮನ್ ಅಲ್ಲ, ಅರ್ಥ ಆಯ್ತಾ? ನಾನು ವ್ಯಾಪಾರ ಮಾಡ್ಬೇಕಾ ಮಾಡಬಾರ್ದಾ? ಹುಟ್ಟಬೇಕಾದ್ರೆ ಯಾವ ಥರ ಹುಟ್ಟುತ್ತೀರ ಅನ್ನೋದು ಡಿಫೈನ್ ಮಾಡಿದೆ. ಹೌದು. ಸಾಯ್ಬೇಕಾದ್ರೆ ಯಾವ ಥರ ಸಾಯ್ತೀವಿ ಅನ್ನೋದನ್ನ ಡೆಫಿನೇಷನ್ ಯಾರು ಕೊಟ್ಟಿಲ್ವಲ್ಲ. ಹಂಗಂತ ಇವತ್ತಿನ ಹುಟ್ಟು ಹಾಕಿರುವಂತಹ ದೊಡ್ಡ ದೊಡ್ಡ ಸಂಸ್ಥೆಗಳ ಓನರ್ಗಳೆಲ್ಲರ ತಂದೆಯರು ವ್ಯಾಪಾರಗಾರರಾಗಿದ್ರ? ಇಲ್ಲ. ಇನ್ಫೋಸಿಸ್ ಇಲ್ವಾ? ಯಾರವ್ರಿಗೆ? ಅವ್ರೇನು ಆರ್ ದೇ ಫ್ರಮ್ ದರ್ ಫ್ಯಾಮಿಲೀಸ್ ಆರ್ ರಿಚ್ ಎನಫ್? ಅಲ್ಲ. ನೋ. ಈಗ ನಾನು ಹಳ್ಳಿಯಿಂದ ಬಂದು ನಾನು ವ್ಯಾಪಾರ ಮಾಡ್ತಾ ಇಲ್ವಾ? ನಮ್ಮ ತಂದೆ ಟೀಚರು, ರೈತರು, ನಾನು ಮಾಡ್ತಾ ಇಲ್ವಾ? ನನ್ನಂತ ಹಳ್ಳಿಯಿಂದ ಬಂದವನೇ ಮಾಡಿದ್ಮೇಲೆ ಇನ್ನು ಬೇರೆಯವ್ರು ಯಾಕೆ ಮಾಡ್ಲಿಕ್ಕಾಗಲ್ಲ? ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ವಿಷನ್, ಯುವರ್ ಮಿಷನ್, ವಾಟ್ ಯು ವಾಂಟ್ ಟು ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಇಟ್ ಡಿಪೆಂಡ್ಸ್ ಆನ್ ದ್ಯಾಟ್. ಎಸ್ ಸರ್, ದಟ್ ಈಸ್ ದ ಪಾಯಿಂಟ್. ಪರ್ಫೆಕ್ಟ್ ಆಗಿ ಹೇಳಿದ್ರಿ ಸರ್. ಯಾಕೆಂದರೆ ತುಂಬ ಜನ ಬಿಸ್ನೆಸ್ ಮಾಡಬೇಕು ಅಂತೇಳಿ ಯೋಚನೆ ಮಾಡುವಂಥವ್ರು ಆ ಕನ್ಫ್ಯೂಷನ್ ಮೈಂಡಲ್ಲೇ ಇರ್ತಾರೆ, ಅಥವಾ ಅವರಿಗೆ ಆ ಮೈಂಡ್ಸೆಟ್ ಇರೋದು ಇಲ್ಲ, ಏನು ಮಾಡಬೇಕು ಅಂತ ಹೇಳುವಂಥದ್ದು ಕೂಡ ತೋಚೋದಿಲ್ಲ. ಒಬ್ಬ ಬಿಸ್ನೆಸ್ ಎಕ್ಸ್ಪರ್ಟ್ ಆಗಿ, ಬಿಸ್ನೆಸ್ ಗುರುವಾಗಿ, ಇನ್ ಡೀಟೇಲ್ ಆಗಿ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಪ್ರೀಷಿಯಸ್ ಟೈಮ್ ಮತ್ತು ನಾಲೆಜ್ಗೆ. ಅದರ ಜೊತೆಗೆ ನಾವು ನೆಕ್ಸ್ಟು ಕೂಡ ಇನ್ನೊಂದಷ್ಟು ವಿಡಿಯೋಗಳನ್ನು ಕೂಡ ಮಾಡೋಣ. ಬಿಸ್ನೆಸ್ ಸ್ಟಕ್ ಆದರೆ ಏನು ಮಾಡ್ಬೋದು, ಅಥವಾ ಬಿಸ್ನೆಸ್ಸನ್ನು ಸ್ಕೇಲ್ ಅಪ್ ಮಾಡೋದು ಹೆಂಗೆ, ಸೊ ಬಿಸ್ನೆಸ್ಸಲ್ಲಿ ಬರುವಂಥ ಫಾರ್ಮುಲಾಸ್ ಏನೇನಿದೆ ಅಂತೇಳಿ ನೆಕ್ಸ್ಟ್ ಖಂಡಿತವಾಗ್ಲೂ ಮಾತಾಡೋಣ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಬಿಸ್ನೆಸ್ ಅಂತ ಹೇಳಿದರೆ ಏನು, ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳುವಂಥವರ ಮೈಂಡ್ ಸೆಟ್ ಹೇಗಿರಬೇಕು, ಅಥವಾ ಬಿಸ್ನೆಸ್ ಮಾಡ್ತೀರಿ ಅಂತೇಳಿ ಹೊರಟಾಗ ನೀವು ಯಾವ ಥರ ಪ್ಲ್ಯಾನ್ ಮಾಡ್ಕೊಳ್ಬೇಕು ಅಂತ ಹೇಳೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಬಿಸ್ನೆಸ್ ಗುರು ಅಂತಾನೆ ಖ್ಯಾತಿ ಪಡೆದಿರುವಂಥ ಜಿ ಕೆ ಪ್ರಮೋದ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೇನೆ ಈ ವಿಡಿಯೋನ ಲೈಕ್ ಮಾಡಿ. ಜೊತೆಗೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಯಾರ್ಯಾರು ಯೋಚಿಸ್ತಾ ಇರ್ತಾರೋ, ನಿಮ್ಮ ಹತ್ರ ಯಾರಾದ್ರೂ ಹೇಳಿರ್ತಾರೆ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ, ಬಟ್ ಅವ್ರು ಸ್ಟಾರ್ಟ್ ಮಾಡಿರಲ್ಲ, ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಬಾಸ್ ವಾಲಾ, ಬಿ ದ ಬಾಸ್.